Hello, my dear students and my dear friends. Welcome back to your English Academy YouTube channel. Now, in this video class, we will learn about that class 9th state syllabus first language English. The most important story, it is an astrologer's day. Before that, I would like to wish that happy Sankranti to everyone. ಈ ಒಂದು ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳನ್ನು ನಾನೆಲ್ಲರಿಗೆ ತಿಳಿಸ್ತಾ ಇನ್ ದಿಸ್ ಡೇ ವಿ ವಿಲ್ ಲರ್ನ್ ದ್ಯಾಟ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಆರ್ ಸ್ಟೋರಿ ದ್ಯಾಟ್ ರಿಟನ್ ಬೈ ಆರ್ ಕೆ ನಾರಾಯಣ್. ಓಕೆ, ಇನ್ ದಿಸ್ ವಿಡಿಯೋ ಕ್ಲಾಸ್ ಫಸ್ಟ್ ವಿ ವಿಲ್ ಸಿ ಅಬೌಟ್ ದ್ಯಾಟ್ ದ ಆಥರ್. ಹೂ ಇಸ್ ದ ಆಥರ್ ಹಿಯರ್? ಆರ್ ಕೆ ನಾರಾಯಣ್. ಆರ್ ಕೆ ನಾರಾಯಣ್, ಆರ್ ಕೆ ಮೀನ್ಸ್ ರಸಿಪುರಂ ಕೃಷ್ಣಸ್ವಾಮಿ ನಾರಾಯಣ್. ಓಕೆ, ಇವ್ರ ಬಗ್ಗೆ ಒಂದು ಸ್ವಲ್ಪ ನಾವಿಲ್ಲಿ ಅಬೌಟ್ ದ ಆಥರ್ ಬಗ್ಗೆ ನಾವು ತಿಳಿಬೇಕಪ್ಪ ಅಂತಂದ್ರಪ್ಪ ಅಂದ್ರೆ ಏನಪ್ಪ ಅಂದರೆ ಈ ಆರ್ ಕೆ ನಾರಾಯಣ್ ಅವರು ಹುಟ್ಟಿದ್ದು 10th October 1906 ಆ್ಯಂಡ್ ಹಿ ಡೈಡ್ ಇನ್ 13th May 2001. ಈ ಮಲ್ಗುಡಿಯಲ್ಲಿರ್ತಕ್ಕಂಥದ್ದು ಅವರ ಒಂದು ಸಾವಾಗುತ್ತೆ ಆ ಒಂದು ಪ್ಲೇಸಲ್ಲಿ. ದೆನ್ ಅವರು ತೆಗೆದುಕೊಂಡಿರ್ತಕ್ಕಂಥ he won that, he awarded that from the Padma Vibhushana Sahitya Academy Award, Benson Medal ಅನ್ನು ಕೂಡ ತಗೊಂಡಿದ್ದಾರೆ. Then it shows that these awards tells about us how much important author he is to our India. He is an Indian and he writes that very beautiful stories. ಆ ಒಂದು ಬ್ಯೂಟಿಫುಲ್ ಸ್ಟೋರಿಯಲ್ಲೇ ಇರ್ತಕ್ಕಂಥದ್ದು ನಮ್ದು ಯಾವುದಪ್ಪ ಅಂದ್ರೆ ಆ್ಯನ್ ಆಸ್ಟ್ರಾಲಜರ್ಸ್ ಡೇ. ಓಕೆ, ಇಲ್ಲಿ ಒಂದು ಆಸ್ಟ್ರಾಲಜರ್ ಮೀನ್ಸ್ ವಾಟ್? ಈ ಆಸ್ಟ್ರಾಲಜರ್ ಅಂದರೆ ಯಾರು? ಜ್ಯೋತಿಷಿ, ನಾವು ಪ್ಯಾಲ್ಮಿಸ್ಟ್ ಅಂತ ಕರಿತೀವಿ. ಜ್ಯೋತಿಷ್ಯವನ್ನು ಹೇಳೋರು, ಭವಿಷ್ಯವನ್ನು ಹೇಳೋರು. ಓಕೆ, ನಮ್ಮ ಈ ಆಸ್ಟ್ರಾಲಜರ್ ಡೇ ಹೇಗಿದೆ, ಈ ಒಂದು ಜ್ಯೋತಿಷಿಯ ದಿನ ಹೇಗಿದೆ ಅನ್ನೋದನ್ನು ಇನ್ ದಿಸ್ ವಿಡಿಯೋ ಕ್ಲಾಸ್ ವಿ ವಿಲ್ ಲರ್ನ್ line by line and paragraph, wherein in that with the Kannada explanation is also available here, my dear students and my dear English learners. Okay, here is the warm up activity. What is that in the warm up activity? Stars ruffle, they do not compel. Man is the maker of in his own destiny. ಮನುಷ್ಯ ಏನಪ್ಪ ಅಂದ್ರೆ ತನ್ನ ಒಂದು ರೋಡನ್ನು, ತನ್ನ ಒಂದು ಜೀವನವನ್ನು ಕಟ್ಕೊಳ್ಳೋನು ಅವನೇ ಅಂತ ನಾವು ಹೇಳ್ಬೋದು. ಆ ಒಂದು ಡೆಸ್ಟಿನಿ ಕಡೆಗೆ, ನಿಮ್ಮ ಡೆಸ್ಟಿನಿ, ನಿಮ್ಮ ಡ್ರೀಮು, ಆಮೇಲೆ ನಿಮ್ಮ ಗೋಲು ರೀಚ್ ಆಗೋ ಒಂದು ವೇಯಲ್ಲಿ ಆಗಲಿ ಅಂತ ಹೇಳ್ತಾ ಐ ವಿಲ್ ಕಮ್ ಟು ದ್ಯಾಟ್ಸ್ ದ ಸ್ಟೋರಿ. ಡಿಸ್ಕಸ್ ಇನ್ ಗ್ರೂಪ್ಸ್ ಇನ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಅಬೌವ್ ಸೇಯಿಂಗ್ಸ್. ಲೈಫ್ ಬ್ರಿಂಗ್ಸ್ ಅಬೌಟ್ ಚೇಂಜಸ್ ದ್ಯಾಟ್ ಆರ್ ಗುಡ್, ಚೇಂಜಸ್ ದ್ಯಾಟ್ ಟೆಸ್ಟ್ ಅಸ್, ಚೇಂಜಸ್ ದ್ಯಾಟ್ ಲೀವ್ ಅಸ್ ಬ್ರೋಕನ್. ಈ ಜೀವನ ನಮ್ಮಲ್ಲಿ ಏನೇನು ತೊಗೊಂಬರ್ತದಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಒಳ್ಳೆಯದನ್ನು ಆ್ಯಂಡ್ ಚೇಂಜಸ್ ದ್ಯಾಟ್ ನಮ್ಮನ್ನು ಏನು ಮಾಡುತ್ತೆ, ಟೆಸ್ಟ್ ಮಾಡುತ್ತೆ, ಪರೀಕ್ಷೆ ಮಾಡುತ್ತೆ. ಆಮೇಲೆ ದೋಸ್ ಚೇಂಜಸ್ ದ್ಯಾಟ್ ಲೀವ್ ಅಸ್ ಬ್ರೋಕನ್, ಆ ಬದಲಾವಣೆಗೂ ಕೂಡ ನಮಗೊಂದಿಷ್ಟು ಬಹಳಷ್ಟು ಹಾರ್ಟ್ ಬ್ರೋಕನ್, ಮನಸ್ಸಿಗೆ ನೋವಾಗ್ತಕ್ಕಂಥ ಒಂದು ಸಿಚುವೇಶನ್ಗಳು ಬರ್ತವೆ. ಆ್ಯಂಡ್ ಲೈಫ್ ಸರ್ಪ್ರೈಸಸ್ ಅಸ್ ವಿತ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್. ಈ ಜೀವನ ನಮಗೆ ಪ್ರತಿ ಕ್ಷಣವೂ ಕೂಡ ಒಂದು ಸರ್ಪ್ರೈಸ್ಗಳನ್ನು, ಆಶ್ಚರ್ಯಗಳನ್ನು ಕೊಡ್ತಾನೆ ಹೋಗುತ್ತೆ. ಆ್ಯಂಡ್ ದೆರ್ ಇಸ್ ಅ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್. ಫಾರ್ ಎಕ್ಸಾಂಪಲ್, ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಮೀನ್ಸ್ ವಿ ಹ್ಯಾವ್ ದ್ಯಾಟ್ ಒನ್ ಪರ್ಸನ್ ಇನ್ ಅವರ್ ಲೈಫ್, ಬಿಲವ್ಡ್ ಪರ್ಸನ್ ಆರ್ ವಾಟ್ ಎವರ್ ಪರ್ಸನ್. ಆ ಮನುಷ್ಯ ಸಡನ್ನಾಗಿ ಚೇಂಜ್ ಆದಪ್ಪ ಅಂತಂದ್ರೆ ಆ ಒಂದು ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ಗಳು ನಮ್ಮ ಮನಸ್ಸಿಗೆ ಬಹಳಷ್ಟು ನೋವನ್ನು ಉಂಟು ಮಾಡ್ತವೆ. ಆ ಮನಸ್ಸಿಗೆ ನೋವನ್ನು ಉಂಟು ಮಾಡಿದರೂ ಕೂಡ ಆ ಒಂದು ನೋವನ್ನು ನಾವೇನು ಮಾಡಬೇಕಪ್ಪ ಅಂತಂದ್ರೆ ಸಂತೋಷದ ಕಡೆಗೆ ಏನು ಮಾಡಬೇಕು, ನಮ್ಮ ಒಂದು ಗಮನವನ್ನು ಹರಿಸಿ ವಾಟ್ ಇಸ್ ಅವರ್ ಟಾಸ್ಕ್ ಅದರ ಮೇಲೆ ಏನಪ್ಪ ಅಂದ್ರೆ ಭಾಳಷ್ಟು ನಾವು ಫೋಕಸನ್ನು ಮಾಡಬೇಕಂತ ಹೇಳ್ತಾ ಲೆಟ್ಸ್ ಐ ವಿಲ್ ಕಮ್ ಟು ದ್ಯಾಟ್. ವೇರ್ ಐ ವಿಲ್ ಕಮ್ ಟು ದ್ಯಾಟ್, ಸಾರಿ ಫಾರ್ ದ್ಯಾಟ್, ವೇಟ್ 1 minute. ಓಕೆ, ಲೆಟ್ಸ್ ವಿ ವಿಲ್ begin the story. The first paragraph what it tells, we will see now. How is the astrologer's day? We will see.
Punctually at midday, he opened his bag and spread out his professional equipment, which consisted of a dozen cowrie shells, a square piece of cloth with obscure mystic charts on it. ಇಲ್ಲಿ ನೋಡ್ರಿ, ಪಂಕ್ಚುಲಿ ಮೀನ್ಸ್ ಕರೆಕ್ಟ್ ಟೈಮ್ ಯಾವುದಿಲ್ಲಿ? ದೆನ್ ಆಫ್ಟರ್ನೂನ್ ಇಟ್ ಈಸ್ 12 PM ಮೈ ಡಿಯರ್ ಸ್ಟೂಡೆಂಟ್ಸ್. ಕರೆಕ್ಟ್ ಟೈಮ್ ಯಾವುದಿಲ್ಲಿ? 12 PM ಏನು ಮಾಡ್ತಾನೆಪ್ಪ ಅಂತಂದ್ರೆ ನಮ್ಮ ಮಾಸ್ಟರ್ ಲಜರು ತನ್ನ ಬ್ಯಾಗನ್ನು ಓಪನ್ ಮಾಡ್ತಾನೆ. ಆ್ಯಂಡ್ ಸ್ಪ್ರೆಡ್ ಔಟ್ ಈಸ್ ಪ್ರೊಫೆಷ್ನಲ್ ಎಕ್ವಿಪ್ಮೆಂಟ್. ಅವನ ಬಲ್ ಏನೇನಿದ್ದವಪ್ಪ ಅಂದ್ರೆ ಆ ಒಂದು ಮಟೀರಿಯಲ್ಸನ್ನು ಏನು ಮಾಡ್ತಾನೆ? ಹೊರಗಿಡ್ತಾನೆ. ವಿಚ್ ಕನ್ಸಿಸ್ಟೆಡ್ ಆಫ್ ಎ ಡಜನ್ ಕೌರಿ ಶೆಲ್ಸ್. ಆ ಬ್ಯಾಗಲ್ಲಿ ಏನಿತ್ತು? ಈ ಶಂಕು ಚಿಪ್ಪುಗಳ ಒಂದು ಇರ್ತಾವೆ ನೋಡ್ರಿ, ಹಿಂಗೆ ಕವಡೆ ಹಾಕೋದು, ಅದ್ರ ಮೇಲೆ ಭವಿಷ್ಯ ಹೇಳೋದು, ಅವುಗಳನ್ನ ತೆಗಿತಾನೆ ಬ್ಯಾಗ್ನಿಂದ. ಆ್ಯಂಡ್ ವಾಟ್ ಎ ಸ್ಕ್ವೇರ್ ಪೀಸ್ ಆಫ್ ಕ್ಲಾತ್. ಒಂದು ಬಟ್ಟೆ ಈ ರೀತಿ ಚೌಕಿರ್ತದೆ ನೋಡ್ರಿ, ಚೌಕಿರ್ತಕ್ಕಂಥ ಬಟ್ಟೆಯನ್ನು ತೆಗಿತಾನೆ. ಯಾಕಂದ್ರೆ ಅದ್ರ ಮೇಲೆ ಸಾಮಾನು ಇಡಬೇಕು, ಅದ್ರ ಮೇಲೆ ಕವಡೆ ಹಾಕಬೇಕಲ್ಲ. ಆ್ಯಂಡ್ ವಿತ್ ಅಬ್ಸ್ಕ್ಯೂರ್ ಮಿಸ್ಟಿಕ್ ಚಾರ್ಟ್ಸ್ ಆನ್ ಇಟ್. ಅಬ್ಸ್ಕ್ಯೂರ್ ಮೀನ್ಸ್ ಅನ್ಕ್ಲಿಯರ್. ಬೇರೆ ಈ ಭವಿಷ್ಯಗಳ ಬಳಿ ಇರ್ತಾವೆ ನೋಡ್ರಿ, ಆ ಥರ ಇರ್ತಕ್ಕಂಥ ಚಾರ್ಟ್ಸನ್ನು ತೆಗೆದು ಆ ಬಟ್ಟೆ ಮೇಲೆ, ಈ ಒಂದು ಬಟ್ಟೆ ಮೇಲೆ ತನ್ನ ಮಟೀರಿಯಲ್ಸನ್ನು ಎಲ್ಲ ಇಡ್ತಾ ಹೋಗ್ತಾನೆ. ದೆನ್ ಆಫ್ಟರ್ ದಿಸ್ what happened? Then he has a notebook and a bundle of Palmyra writing. ಆ ಒಂದು ಅವನು ಬರೀತಿರ್ತಕ್ಕಂಥ ಒಂದು ನೋಟ್ಬುಕ್ಕನ್ನು ಕೂಡ ಅಲ್ಲಿ ಇಡ್ತಾನೆ. ದೆನ್ ಆಫ್ಟರ್ ದ್ಯಾಟ್ ಅ ಬಂಡಲ್ ಆಫ್ ಪ್ಯಾಲ್ಮರಾ ರೈಟಿಂಗ್. ಈಗ ನೋಡ್ರಿ, ಈಗ ಪ್ಯಾಲ್ಮರಾ ಮೀನ್ಸ್ ಇಯರ್ ಒಂದು ತಾಳೆ ಮರ ಅಂತ ಕರಿತೀವಿ. ಆ ತಾಳೆ ಮರದ ಎಲೆಗಳೇನಪ್ಪ ಅಂದ್ರೆ ಭಾಳಷ್ಟು ದೊಡ್ಡದಿರ್ತವೆ. ಅದ್ರ ಮೇಲೆ ಏನು ಮಾಡಿರ್ತಾರೆ? ಬರೆದಿರ್ತಾರೆ. ಈ ಒಂದು ವೇದಗಳ ಕಾಲದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಈ ಕಾಲಗಳಲ್ಲಿ ಇದೇ ರೀತಿ ಬರಿತಾ ಇದ್ರು. ಅವುಗಳನ್ನು ನೋಡಿ ಭವಿಷ್ಯ ಹೇಳೋದು. ಆ ರೀತಿ ಬರೆದಿರೋದನ್ನು ತೆಗೆದಿರ್ತಾನೆ. ಹೀಸ್ ಫಾರ್ವರ್ಡ್ ವಾಸ್ ರಿಸ್ಪ್ಲೆಂಡೆಂಟ್. ಅವನದು ಹನೆ ಹೆಂಗಿತ್ತಪ್ಪ ಅಂದ್ರೆ ವೆರಿ ಸ್ಪ್ಲೆಂಡೆಂಟ್. ಇಟ್ ಮೀನ್ಸ್ ಅಟ್ರಾಕ್ಟಿವ್. ಹೇಗೆ ಅಟ್ರಾಕ್ಟಿವ್ ಇತ್ತು ಅವನಿಗೆ ಒಂದು ಹನೆ? ಇದಕ್ಕೇನಂತ ಕರಿತೀವಿ? ಹನೆ ಅಂತ ಕರಿತೀವಿ. ಇದು ಒಂದು ಭಾಳಷ್ಟು ಅಟ್ರಾಕ್ಟಿವ್ ಆಗಿತ್ತು ಅಂತ ಹೇಳ್ತಾರೆ ನಮ್ಮ ಆರ್ ಕೆ ನಾರಾಯಣ. ಹೇಗಿತ್ತು? ಸ್ಯಾಕ್ರೆಡ್ ಆ್ಯಶ್ ಆ್ಯಂಡ್ ವರ್ಮಿಲಿಯನ್. ಏನು ಮಾಡಿದ್ದಪ್ಪ ಅಂದರೆ ಈ ರೀತಿ ವಿಭೂತಿಯನ್ನು ಹಚ್ಕೊಂಡಿದ್ದ. ಆಮೇಲೆ ನೆಕ್ಸ್ಟ್ ವರ್ಮಿಲಿಯನ್ ಮೀನ್ಸ್ ಈ ರೀತಿ ಏನು ಮಾಡಿದ್ದಪ್ಪ ಅಂದ್ರೆ ಕುಂಕುಮ, ನಾಮ ಅಂತ ಕರಿತೀವಲ್ಲ, ಆ ಒಂದು ಕುಂಕುಮವನ್ನು ಹೊಡ್ಕೊಂಡಿದ್ದ. ಆ್ಯಂಡ್ ಹೌ ಇಸ್ ಐಸ್? ಆ್ಯಂಡ್ ಇಸ್ ಐಸ್ ಸ್ಪಾರ್ಕಲ್ಡ್ ವಿತ್ ಎ ಶಾರ್ಪ್. ಹೆಂಗೆ ಲೈಟ್ ಹೊಳಿತಾವಲ್ಲ, ಲೆಡ್ ಲೈಟು, ಆ ರೀತಿ ಕಣ್ಣುಗಳು ಹೊಳಿತಾ ಇದ್ವು. ಅಬ್ನಾರ್ಮಲ್ ಗ್ಲೀಮ್. ಅವನ ಕಣ್ಣಲ್ಲಿ ಶೈನಿಂಗ್ ಕಾಣ್ತಾ ಇತ್ತು. ಗ್ಲೀಮ್ ಮೀನ್ಸ್ ಶೈನಿಂಗ್, ಮಿಂಚು ಕಾಣಿಸ್ತಾ ಇತ್ತು. ವಿಚ್ ವಾಸ್ ರಿಯಲಿ ಆ್ಯನ್ ಔಟ್ಕಮ್ ಆಫ್ ಎ ಕಂಟಿನ್ಯೂಯಲ್ ಸರ್ಚಿಂಗ್ ಲುಕ್ ಫಾರ್ ಕಸ್ಟಮರ್ಸ್. ಅವನ ಕಣ್ಣುಗಳು ಏನು ನೋಡ್ತಾ ಇದ್ದಪ್ಪ ಅಂದರೆ ಕಸ್ಟಮರ್ಸನ್ನು ಹುಡುಕ್ತಾ ಇದ್ದ, ಯಾರ್ಯಾರು ಬರ್ತಾರೆ ಅಂತ ನೋಡ್ತಾ ಇದ್ದ. ಬಟ್ ವಿಚ್ ಸಿಂಪಲ್ ಕ್ಲೈಂಟ್ಸ್ ಟುಕ್ ಟು ಬಿ ಪ್ರೊಪೆಟಿಕ್ ಲೈಟ್ ಆ್ಯಂಡ್ ಫೆಲ್ಟ್ ಕಂಫರ್ಟೆಡ್. ಬಟ್ ಇಸ್ ಸಿಂಪಲ್ ಕ್ಲೈಂಟ್ಸ್, ಒಂದು ನಾರ್ಮಲ್ ಆಗಿರ್ತಕ್ಕಂಥ ಕ್ಲೈಂಟ್ಸ್ ಬರ್ತಾಯಿದ್ರು. ಆ್ಯಂಡ್ ಟುಕ್ ಟು ಬಿ ಪ್ರೊಪೆಟಿಕ್ ಲೈಟ್ ಆ್ಯಂಡ್ ಫೆಲ್ಟ್ ಕಂಫರ್ಟೆಡ್. ಅವನ ಭವಿಷ್ಯವನ್ನು ಹೇಳ್ತಾ ಇದ್ದ. ಆ ಒಂದು ಭವಿಷ್ಯವನ್ನು ಕೇಳಿ ದೇ ಫೀಲ್ ವೆರಿ ಕಂಫರ್ಟ್. ಇಲ್ಲಪ್ಪ ಚೆನ್ನಾಗಿ ಹೇಳ್ದೇವ ಅಂತ ಹೇಳ್ಕಿರಿಂದ ನನ್ನ ಜೀವನ ಹೀಗೆ ಇತ್ತು ಅಂತ ಹೇಳ್ಕಿರಿ ಏನು ಮಾಡ್ತಿದ್ದ, ಆ ಕಸ್ಟಮರ್ಸು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಕಂಫರ್ಟಾಗಿ ಹೋಗ್ತಾಯಿದ್ರು. ಹಿ ಈಸ್ ದ ಬೆಸ್ಟ್ ಅಸ್ಟ್ರಾಲಜರ್ ಅಂಥೇಳಿ. Then next what happened? The power of his eyes was considerably enhanced by their position. The power of his eyes. ಅವನ ಕಣ್ಣಿನ ತಾಕತ್ತು, ಪವರ್ ಏನಿತ್ತಪ್ಪ ಅಂತಂದ್ರೆ ಕನ್ಸಿಡರಬಲಿ ಎನ್ಹಾನ್ಸ್ಡ್ ಬೈ ದೇರ್ ಪೊಸಿಷನ್. ಅವ್ರ ಪೊಸಿಷನು, ಅವ್ರು ಯಾರು, ಅವ್ರು ಎಲ್ಲಿಯವರು, ಎಲ್ಲವನ್ನು ಹೇಳ್ತಾ ಇದ್ದ. ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂಥ ಫ್ಯೂಚರ್ ಅವ್ರು ನೋಡಿದ್ರೇ ಎಲ್ಲ ಹೇಳಿಬಿಡ್ತಿದ್ದ. ಆ ರೀತಿ ಭಾಳಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಐಸ್ ಅವನಿದ್ದು. ಆ್ಯಂಡ್ ನೆಕ್ಸ್ಟ್ ಪ್ಲೇಸ್ಡ್ ಆಸ್ ದೇ ವೇರ್ ಬಿಟ್ವೀನ್ ದ ಪೇಂಟೆಡ್ ಫಾರ್ಹೆಡ್ ಆ್ಯಂಡ್ ದ ಡಾರ್ಕ್ ವಿಸ್ಕರ್ಸ್ ವಿಚ್ ಸ್ಟ್ರೀಮ್ಡ್ ಆನ್ ಡೌನ್ ಈಸ್ ಚೀಕ್ಸ್. ದೆನ್ ವಾಟ್ ಈಸ್ ದ್ಯಾಟ್? ಪೇಂಟೆಡ್ ಫಾರ್ಹೆಡ್ ಆ್ಯಂಡ್ ದ ಡಾರ್ಕ್ ವಿಸ್ಕರ್ಸ್. ಅವನ ಮೀಸಗಳು ಹೆಂಗಿದ್ದಪ್ಪ ಅಂದ್ರೆ ಬ್ಲ್ಯಾಕ್ ಆಗಿದ್ದು. ಆ್ಯಂಡ್ ನೆಕ್ಸ್ಟ್ ವಾಟ್ ಆರ್ ದೋಸ್ ವಿಚ್ ಸ್ಟ್ರೀಮ್ ಡೌನ್ ಈಸ್ ಚೀಕ್ಸ್. ಈ ರೀತಿ ಗಡ್ಡ ಬಿಟ್ಟಿದ್ದ, ಗಡ್ಡಗಳ ಮೇಲೆ ಭಾಳಷ್ಟು ಬೆಳೆದು ಬಿಟ್ಟಿದ್ದು ಆ ಒಂದು ಮೀಸೆ, ದಾಡಿ ಅಂತ ಹೇಳ್ತೀವಲ್ಲ. ಈವನ್ ಎ ಹಾಫ್ ವಿಟ್ಸ್ ಐಸ್ ವುಡ್ ಸ್ಪಾರ್ಕಲ್ ಇನ್ ಸಚ್ ಎ ಸೆಟ್ಟಿಂಗ್. ಹಾಫ್ ವಿಟ್ ಐಸ್, ಈ ಅರ್ಧ ಮುಚ್ಚಿರ್ತಕ್ಕಂಥ ಕಣ್ಣುಗಳು ಏನು ಮಾಡ್ತಾ ಇದ್ದವಪ್ಪ ಅಂದ್ರೆ ಆ ಒಂದು ಇದರಲ್ಲಿ ಹೊಳಿತಾ ಇದ್ದು ಅಂತ ನಾವು ಹೇಳ್ಬೋದು. ಈ ರೀತಿ
astrologer ಇದ್ದ. Then we will identify. To crown the effect of, he could a saffron colored turban round his head. ಅವನ ತಲೆಗೆ ಏನು ತುಂಬ ಸುತ್ತಿದ್ದಪ್ಪ ಅಂದ್ರೆ ಈ ರುಮಾಲು ಅಂತ ಕರಿತೀವಿ, ಪಟ್ಕ ಅಂತ ಕರಿತೀವಲ್ಲ ಈ ಹಳೆ ಕಾಲದಲ್ಲಿ ಅಜ್ಜಂದಿರು, ಆ ರೀತಿ ಪಟ್ಕಾನ ಏನು ಮಾಡಿದ್ದಪ್ಪ ಅಂದ್ರೆ ತಲೆಗೆ ರೆಡ್ ಕಲರು ಏನು ಮಾಡಿದ್ದಪ್ಪ ಅಂದ್ರೆ ಸಫ್ರಾನ್ ಕಲರ್ ಒಂದು ಟರ್ಬನನ್ನು ಅವ ಏನು ಮಾಡಿದ್ದಪ್ಪ ಅಂದ್ರೆ ತಲೆಗೆ ಸುತ್ತಿದ್ದ. ದಿಸ್ ಕಲರ್ ಸ್ಕೀಮ್ ನೆವರ್ ಫೇಲ್ಡ್, ಪೀಪಲ್ ವೇರ್ ಅಟ್ರಾಕ್ಟೆಡ್ ಟು ಹಿಮ್. ಈ ಒಂದು ಕಲರು ಯಾರು ಹೋದರೂ ಕೂಡ ಹಾದಿಯಲ್ಲಿ ಇವನನ್ನು ಐಡೆಂಟಿಫೈ ಮಾಡಲಿಕ್ಕೆ ಭಾಳಷ್ಟು ಈಸಿ ಆಗ್ತಿತ್ತು. ಆ ಪರಿ ಯಾಕಂದ್ರೆ ಅವನ ಡ್ರೆಸ್ಸಿಗೆ ಆಗಿತ್ತು, ಅವನ ಒಂದು ಮುಖದ ಮೇಲೆ ಇರ್ತಕ್ಕಂಥ ವಿಭೂತಿ, ಆಮೇಲೆ ವರ್ಮಲಿಯನ್ ಕುಂಕುಮ, ಆ ರೀತಿ ನಾಮ ಹೊಡೆದಿದ್ದ. ಎವ್ರಿ ವೆಲ್ ವಿಲ್ ವಾಚ್ ಹಿಮ್, ಎಲ್ಲರೂ ಅವನಿಗೆ ಅಟ್ರಾಕ್ಟ್ ಆಗ್ತಾಯಿದ್ರು. ಲೈಕ್ ದ್ಯಾಟ್ ಬೀಸ್ ಆರ್ ಅಟ್ರಾಕ್ಟ್ ಟು ಕಾಸ್ಮೋಸ್ ಆರ್ ಡೈರಿಯಾ ಟಾಸ್ಟಾಕ್ಸ್. ಈ ಬೀಸು ನನ ಹೆಂಗೆ ಸ್ವೀಟ್ ಇದ್ದಾಗ ಹೆಂಗೆ ಮುಕ್ಕುರ್ತಾವಲ್ಲ ಹಂಗೆ ಜನ ಅವ್ರನ್ನ ಬಂದು ಮುಕ್ಕುರ್ತಾಯಿದ್ರು. ಈ ಸ್ಯಾಟ್ ಅಂಡರ್ ದ ಬೌಸ್ ಆಫ್ ಎ ಸ್ಪ್ರೆಡ್ಡಿಂಗ್ ಟಮರಿನ್ ಟ್ರೀ. ಎಲ್ಲಿ ಕೂತಿದ್ದಪ್ಪ ಅಂದ್ರೆ ಟಮರಿನ್ ಟ್ರೀ, ಹುಣಸೆ ಗಿಡದ ಕೆಳಗಡೆ ಕೂತಿದ್ದ. ವಿಚ್ ಪ್ಲಾಂಕ್ಡ್ ಅ ಪಾತ್ ರನ್ನಿಂಗ್ ಥ್ರೂ ದ ಟೌನ್ ಹಾಲ್ ಪಾರ್ಕ್. ಆ ಒಂದು ಸಿಟಿಯಲ್ಲಿ ಭಾಳಷ್ಟು ಸೆಂಟ್ರ್ ಪಾಯಿಂಟಲ್ಲೇ ಆ ಒಂದು ಏನಿತ್ತಪ್ಪ ಅಂದ್ರೆ ಈ ಒಂದು ಪ್ಲೇಸ್ ಇತ್ತು. ಅಲ್ಲಿ ಯಾವಾಗಲೂ ಕೂಡ ಜನರು ಕಾರು ಬೈಕು ಓಡಾಡ್ತಾನೆ ಇದ್ದು. ದ್ಯಾಟ್ ಪ್ಲೇಸ್ ಈಸ್ ಕ್ರೌಡೆಡ್ ವಿತ್ ಅ ಲಾಟ್ ಆಫ್ ಪೀಪಲ್. ಇಟ್ ವಾಸ್ ಎ ರಿಮಾರ್ಕೆಬಲ್ ಪ್ಲೇಸ್ ಇನ್ ಮೆನಿ ವೇಸ್. ಇದು ಭಾಳಷ್ಟು ಇಂಪಾರ್ಟೆಂಟ್ ಪ್ಲೇಸ್, ಸೆಂಟರ್ ಪಾಯಿಂಟ್ ಅಂತ ಕರಿತೀವಲ್ಲ, ಸಿಟಿ ಸೆಂಟರ್ ಅಂತ ಕರಿತೀವಲ್ಲ, ಆ ರೀತಿ ಪ್ಲೇಸು ಅದು ಇತ್ತು. A surging crowd was always moving up and down this narrow road morning till night. Morning to night. ಭಾಳಷ್ಟು ಜನ, ಆ ಜನ ಸಂದಣಿ ಅಲ್ಲಿತ್ತು, ಹೋಗ್ತಾನೆ ಇದ್ರು ಬರ್ತಾನೆ ಇದ್ರು. And there is a variety of trades and occupants was represented all along. ಅಲ್ಲಿ ಎಲ್ಲ ರೀತಿಯ ವ್ಯಾಪಾರ, ಟ್ರೇಡ್ಸ್ ಆ್ಯಂಡ್ ಆಕ್ಯುಪೇಷನ್ಸ್, ಉದ್ಯೋಗಗಳು ಅಲ್ಲಿ ಸಿಗ್ತಾನೆ ಇದ್ದು, ಅದಕ್ಕೋಸ್ಕರ ಜನರು ಬರ್ತಾನೆ ಇದ್ರು. For that reason, that place is covered with a lot of crowd. Then what are the sellers are there? What are the business is going on in that the place where our astrologer sits? ಎಲ್ಲಿ ಕುಂದಿರ್ತದ ಅಲ್ಲಿ ಏನೇನು ನಡೀತಾ ಇದ್ರು? ದ ಫಸ್ಟ್ ಒನ್ ಈಸ್ ಮೆಡಿಸಿನ್ ಸೆಲ್ಲರ್, ಲೈಕ್ ಎ ಮೆಡಿಕಲ್ ಅಲ್ಲಿದ್ದು ಗುಳಿಗೆ, ಈ ಟ್ಯಾಬ್ಲೆಟ್ಸು, ಒಂದು ಔಷಧವನ್ನು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅಲ್ಲಿ ಸೆಲ್ ಮಾಡ್ತಾಯಿದ್ರು. ದೆರ್ ಇಸ್ ಅ ಲಾಟ್ ಆಫ್ ಮೆಡಿಕಲ್ಸ್ ಆ್ಯಂಡ್ ಮೆಡಿಸಿನ್ ಸೆಲ್ಲರ್ಸ್ ಆ್ಯಂಡ್ ಸೆಲ್ಲರ್ಸ್ ಆಫ್ ಸ್ಟೋಲನ್ ಹಾರ್ಡ್ವೇರ್ ಆ್ಯಂಡ್ ಜಂಕ್. ಈಗ ಮುಡ್ಕ ಅಂತ ಕರಿತೀವಿ ನಾವು, ಆ ಒಂದು ಸ್ಟೋಲನ್ ಕದ್ದಿರ್ತಕ್ಕಂಥ ಕಳ್ಳ ಮಾಲನ್ನು ಅಲ್ಲಿ ಮಾಡ್ತಾಯಿದ್ರು. ಆ್ಯಂಡ್ ನಾಟ್ ಓನ್ಲಿ ದೋಸ್ ಬಟ್ ಆಲ್ಸೋ ಮೆಜಿಷಿಯನ್ಸ್, ಮಾಟ ಮಂತ್ರ ಆಮೇಲೆ ಮ್ಯಾಜಿಕ್ ಮಾಡೋರು ಕೂಡ ಅಲ್ಲಿದ್ದರು. ಆ್ಯಂಡ್ ಅಬೋವ್ ಆಲ್ ಆ್ಯನ್ ಆ್ಯಕ್ಷನೇರ್ ಆಫ್ ಚೀಪ್ ಕ್ಲಾತ್ಸ್. ಅಲ್ಲಿ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಅತ್ಯಂತ ಕಡಿಮೆ ರೇಟಿಗೆ ಸಿಗ್ತಕ್ಕಂಥ ಬಟ್ಟೆಗಳು ಅಲ್ಲಿ ಸಿಗ್ತಾ ಇದ್ವು. ದೆನ್ ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಇನ್ ದ ನೆಕ್ಸ್ಟ್ ಪೇಜ್ ವಾಟ್ ಹ್ಯಾಪನ್ಸ್, ಹೌ ಈಸ್ ದಟ್ ಆಸ್ಟ್ರಾಲಜರ್ಸ್ ಡೇ. ಲೆಟ್ಸ್ ಒನ್ಸ್ ಅಗೇನ್ ವಿ ವಿಲ್ ಕಂಟಿನ್ಯೂ ದ್ಯಾಟ್. Created enough din all day to attract the whole town. Din means here prolonged noise. ಅಲ್ಲಿ ಟೋಟಲಾಗಿ ಏನಪ್ಪ ಅಂದರೆ ಎಲ್ಲ ಮಾರ್ಕೆಟ್ ಹೇಗಿರ್ತದೆ ನೋಡಿ ಸೌಂಡು, ಆ ರೀತಿ ಅಲ್ಲಿ ಸೌಂಡ್ ಇತ್ತು. ಎವ್ರಿ ಒನ್ ವಿಲ್ ಅಟ್ರಾಕ್ಟ್ ದೇರ್, ಎವ್ರಿ ಒನ್ ವಿಲ್ ಗಿವ್ ದೇರ್, ಎವ್ರಿ ಒನ್ ವಿಲ್ ಶಾಪ್ಸ್ ದೇರ್. ನೆಕ್ಸ್ಟ್ ಟು ಹಿಮ್ ಇನ್ ವಸೀಪುರನಿಸ್ ಕೇಮ್ ಅ ವೆಂಡರ್ ಆಫ್ ಫ್ರೈಡ್ ಗ್ರೌಂಡ್ ನಟ್. ಅಲ್ಲೇನಪ್ಪ ಇತ್ತಪ್ಪ ಅಂದ್ರೆ ಅವನ ಒಂದು ಪಕ್ಕದಲ್ಲಿ ವಸೀಪುರನೆಸ್, ವಸೀಪುರನೆಸ್ ಮೀನ್ಸ್ ಹಿಯರ್ ದ ಸೌಂಡ್, ಶೌಟಿಂಗ್ ಸೌಂಡ್. ಯಾರು ಶೌಟಿಂಗ್ ಸೌಂಡ್ ಮಾಡ್ತಾಯಿದ್ರು? ಫ್ರೈಡ್ ಗ್ರೌಂಡ್ ನಟ್. ಫ್ರೈಡ್ ಗ್ರೌಂಡ್ ನಟ್ ಅಂದರೆ ಹುರಿದ ಶೇಂಗಾ. ಹುರಿ ಶೇಂಗಾ ಮಾರದವನಕ್ಕೆ ಸಿಕ್ಕಾಪಟ್ಟೆ ಚೀರ್ತಾ ಇದ್ದ. ಇಲ್ಲಿ ನೋಡ್ರಿ ಮಾರ್ಕೆಟಲ್ಲಿ 10 ರೂಪಾಯಿಗೆ ಒಂದು ಆ್ಯಪಲ್ಲು, 100 ರೂಪಾಯಿಗೆ 10 ಆ್ಯಪಲ್ಲು, ಆಮೇಲೆ ಏನೇನೋ ಆಫರ್ ಬಂದಿರ್ತಾವಲ್ಲ ಅದನ್ನು ಚೀರ್ತಿರ್ತಾರಲ್ಲ, ಆ ರೀತಿ ಅಲ್ಲಿ ಸೌಂಡ್ನಿಂದ ಅವನು ಚೀರ್ತಾ ಇದ್ದ. ದಟ್ ಈಸ್ ವಸೀಫರಾಸ್ನೆಸ್ ಮೀನ್ಸ್ ಶೌಟಿಂಗ್, ಕಿರುಚುವಿಕೆ. ಯಾರು ಕಿರಿಸ್ತಾ ಇದ್ರು? ಗ್ರೌಂಡ್ನಟ್, ಫ್ರೈಡ್ ಗ್ರೌಂಡ್ನಟ್ಸ್ ಅಲ್ಲ. ಹೂ ಗೇವ್ ಈಸ್ ವೇರ್ ಅ ಫ್ಯಾನ್ಸಿ ನೇಮ್ ಈಚ್ ಡೇ. ಪ್ರತಿದಿನಾನು ಹೊಸ ಹೆಸರೇ ಕೊಡ್ತಾ ಇದ್ದ. ಕಾಲಿಂಗ್ ಆಟ್ ಏನಂತ ಕರಿತಿದ್ದ? ಬಾಂಬೆ ಐಸ್ ಕ್ರೀಮ್.
ಒಂದು ದಿನ ಬಾಂಬೆ ಐಸ್ ಕ್ರೀಮ್ ಅಂತ ಓದಿರ್ತಾ ಇದ್ರೆ ನೆಕ್ಸ್ಟ್ ಡೇ ಡೆಲ್ಲಿ ಆಲ್ಮಂಡ್, ದೆಹಲಿ ಬಾದಾಮಿ ಅಂತ ಇಚ್ಚಿರ್ತಾ ಇದ್ದ. ದೆನ್ ನೆಕ್ಸ್ಟ್ ಆ್ಯಂಡ್ ನೌ ಆನ್ ದ ಥರ್ಡ್ ರಾಜಾಸ್ ಡೆಲಿಕ್ಯಾಸಿ, ರಾಜ ತಿಂತಕ್ಕಂಥ ಸ್ವೀಟು ಸವಿ ಆಗಿದೆ, ಬರ್ರಿ ಖರೀದಿ ಮಾಡ್ರಿ ಒಯ್ರಿ ಅಂತ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಈ ರೀತಿ ಚೀರ್ತಾ ಇದ್ದ. ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್ ಆ್ಯಂಡ್ ಪೀಪಲ್ ಫ್ಲಾಕ್ ಟು ಹಿಮ್, ಜನರು ಏನಪ್ಪ ಅಂದ್ರೆ ಅವನ ಮುಂದೆ ಎಲ್ಲ ಬಂದು ತಿಂದು ಮಸ್ತ್ ವ್ಯಾಪಾರ ಬಿಸ್ನೆಸ್ ಅವ ಮಾಡ್ತಾ ಇದ್ದ. ಫ್ಲಾಕ್ಡ್ ಮೀನ್ಸ್ ಗ್ಯಾದರ್ಡ್. A considerable portion of this crowd dallied before the astrologer too. ಈ ಒಂದು ಕನ್ಸಿಡರೇಷನ್ ಪೋರ್ಷನ್ ಆಫ್ ದಿಸ್ ಕ್ರೌಡ್, ಈ ಒಂದು ಜನ ಬಂದಲ್ಲಿ ಏನು ಮಾಡ್ತಾ ಇದ್ದಾರಪ್ಪ, ಗೇಲಿ ಸೌಂಡ್ ಮಾಡ್ತಾ ಇದ್ರು. ದೆನ್ ಆ್ಯಂಡ್ ಆಲ್ಸೋ ಹಿಯರ್ ಬಿಫೋರ್ ದ ಆಸ್ಟ್ರಾಲಜರ್ ಟು, ಈ ಆಸ್ಟ್ರಾಲಜರ್ ಕಡೆನೂ ಕೂಡ ಬಂದು ಜನ ಏನು ಮಾಡ್ತಾಯಿದ್ರು, ನನ್ನ ಭವಿಷ್ಯ ಹೇಳು, ನನ್ನ ಬಗ್ಗೆ ಹೇಳು ಅಂತೇಳಿ ಏನು ಮಾಡ್ತಾಯಿದ್ರು, ಸೌಂಡನ್ನು ಮಾಡ್ತಾಯಿದ್ರು. The astrologer transacted his business by the light of a flare which crackled and smoked up above the groundnut heap nearby. The astrologer transacted, made that in his business. ಏನು ಮಾಡ್ದಪ್ಪ ಅಂದ್ರೆ by the light of a flare which crackled and smoked by the above groundnut heap nearby. ಇಲ್ಲಿ ಏನು ಮಾಡ್ತಿದ್ದಪ್ಪ ಅಂದರೆ ಈ ರೀತಿ ಬೆಂಚ್ ಹಾಕ್ಕೊಂಡು ಇದರ ಮೇಲೆ ಏನು ಮಾಡ್ತಾ ಇದ್ದ, ಒಂದು ಮಟೀರಿಯಲ್ನಿಂದ ಏನು ಮಾಡ್ತಿದ್ದಪ್ಪ ಅಂದ್ರೆ ಈ ಒಂದು ಗ್ರೌಂಡ್ಸನ್ನು ಶೇಂಗಾನ ಹುರಿತಾ ಇದ್ದ. ಹೇಗೆ ಹುರಿತಾ ಇದ್ದಪ್ಪ ಅಂದ್ರೆ ಬೆಂಕಿ ಉರಿ ಹಚ್ಚಿ ಹುರಿತಾ ಇದ್ದ. ಆ್ಯಂಡ್ ನೆಕ್ಸ್ಟ್ ಅವನು ಲೈಟ್ ಇರಲಿಲ್ಲ, ಈ ಕಡೆ ಸೈಡ್ ಏನಿತ್ತಪ್ಪ ಅಂದ್ರೆ ಒಂದು ಬೆಂಕಿ ಹಚ್ಚತಕ್ಕಂಥ ಒಂದು ಸಾಮಾನಿತ್ತು, ಅದರಲ್ಲಿ ಬೆಂಕಿ ಹಚ್ತಾ ಇದ್ದ. ಆ ಒಂದು ಬೆಂಕಿಯ ಒಂದು ನಾವೇನಂತ ಕರಿತೀವಲ್ಲ, ಆ ಒಂದು ಬೆಂಕಿಯ ಆ ಒಂದು ಬೆಳಕಲ್ಲಿ ಏನು ಮಾಡ್ತಿದ್ದಪ್ಪ ಅಂದ್ರೆ ಇವನ್ ಬಿಸ್ನೆಸ್ಸು ನಡೀತಾ ಇತ್ತು ನೈಟ್ ಟೈಮಲ್ಲಿ. Half the enchantment of the place was due to the fact that did not have the benefit of municipal lighting. ಅಲ್ಲಿ ಯಾವುದೇ ಒಂದು ಬೆನಿಫಿಟ್ಟು ಸಿಗ್ತಾ ಇರಲಿಲ್ಲ, ಎದರದು ಮುನ್ಸಿಪಲ್ ಲೈಟಿಂಗ್. ಯಾಕಂದರೆ ಅವರೆಲ್ಲ ಮುನ್ಸಿಪಲ್ಸ್ ಲೈಟಿಂಗ್ ಭಾಳಷ್ಟು ದೂರ ಇದ್ವು, ಅದ್ರದ್ದು ಅವನಿಗೆ ಬೆನಿಫಿಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ದ ಪ್ಲೇಸ್ ವಾಸ್ ಲಿಟ್ ಅಪ್ ಬೈ ದ ಶಾಪ್ ಲೈಟ್ಸ್, ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಶಾಪ್ ಲೈಟ್ಸಲ್ಲಿ ಆ ಪ್ಲೇಸು ಭಾಳಷ್ಟು ಹೊಳಿತಾ ಇತ್ತು, ಬೆಳಕಿರ್ತಾ ಇತ್ತು. 1 or 2 had hissing gas lights. ಈಗ ನೋಡ್ರಿ, ಹಿಸ್ಸಿಂಗ್ ಗ್ಯಾಸ್ ಲೈಟ್ಸ್ ಅಂದರೆ ಏನು, ಆಗಿನ ಕಾಲದಲ್ಲಿ ಕೆಲವೊಂದಿಷ್ಟು ಇದನ್ನು ಮಾಡ್ತಿದ್ರು ನೋಡ್ರಿ, ಈ ರೀತಿ ಗ್ಯಾಸ್ ಅಂತ ಹಾಕಿರ ಸತ್ಯಕ್ಕೆ ಸೌಂಡ್ ಬರ್ತಾ ಇದ್ವಲ್ಲ, ಈ ರೀತಿ ನಡು ಏನು ಮಾಡ್ತಾ ಇತ್ತು, ಇದನ್ನಿತ್ತು ಕೆಳಗೆ ಗ್ಯಾಸ್ ಒಂದು ತುಂಬತಕ್ಕಂಥ ಟ್ಯಾಂಕ್ ಇರ್ತಾ ಇತ್ತು, ಈ ಒಂದು ಇದರಿಂದ ಇಸ್ಸತ್ತೆ ಸೌಂಡ್ ಮಾಡ್ತಿದ್ವು ನೋಡ್ರಿ, ಅದಕ್ಕೆ ಏನಂತ ಕರಿತೀವಿ ನಾವು, ಹಿಸ್ಸಿಂಗ್ ಗ್ಯಾಸ್ ಲೈಟ್ಸ್ ಅಲ್ಲಿ ಕೂಡ ಇದ್ದು. ಆ್ಯಂಡ್ ನೆಕ್ಸ್ಟ್ ವಾಟ್ ಈಸ್ ದೇರ್, ಸಮ್ ಹ್ಯಾಡ್ ನೇಕ್ಡ್ ಪ್ಲೇಯರ್ಸ್ ಸ್ಟಕ್ ಆನ್ ದ ಪೋಲ್ಸ್. ಇಲ್ಲಿ ನೋಡ್ರಿ, ಕೆಲವೊಂದಿಷ್ಟು ಗುಹೆಗಳಲ್ಲಿ ಏನು ಮಾಡ್ತಿರ್ತಾರೆ, ಈ ರೀತಿ ಬಡಿಗೆಗಳನ್ನು ತೊಗೊಂಡು ಇಲ್ಲಿ ಬಟ್ಟೆ ಗಿಟ್ಟೆ ಸುಮ್ಮನೆ ಎಣ್ಣೆ ಹಾಕಿ ಏನು ಮಾಡ್ತಿದ್ರು, ಇದಕ್ಕೇನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಬೆಂಕಿ ಹಚ್ಚಿ, ಈ ಬೆಂಕಿಯ ಒಂದು ಬೆಳಕಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಆ ಗುಹೆಗಳಲ್ಲಿ, ಆ ಒಂದು ರಾಜ ಮಹಾರಾಜರ ಪ್ಯಾಲೇಸ್ಗಳಲ್ಲಿ ಲೈಟನ್ನು ಇದನ್ನು ಮಾಡ್ತಿದ್ರು ಆ ಒಂದು ಹಳೆ ಕಾಲದಲ್ಲಿ. ಆ ರೀತಿಯೂ ಕೂಡ ಅಲ್ಲಿ ಬೆಳಕು ಅಲ್ಲಿ ಇರ್ತಾ ಇತ್ತು. ಆ್ಯಂಡ್ ಇಟ್ ವಾಸ್ bewildering ಕ್ರಿಸ್ ಕ್ರಾಸ್ ಆಫ್ ಲೈಟ್ ರೇಸ್ ಆ್ಯಂಡ್ ಮೂವಿಂಗ್ ಶಾಡೋಸ್. ಎಲ್ಲ ಕಡೆ ಬೆಳಕು, ಒಬ್ಬ ಲೈಟ್ ಹಚ್ಚಿದ್ರು, ಒಬ್ಬ ಪೋಲ್ ಲೈಟ್ಸ್ ಹಚ್ಚಿದ್ದ, ಆಮೇಲೆ ಒಬ್ಬ ಗ್ಯಾಸ್ ಹಚ್ಚಿದ್ದ. ಈ ರೀತಿ ಏನಪ್ಪ ಅಂತಂದ್ರೆ ಆ ಬೆಳಕಿನ ಕಿರಣಗಳು ಬೀಳ್ತಾ ಇದ್ವು. ಆಮೇಲೆ ಜನರು ಕಾರ್ಸು ಆದಮೇಲೆ ಅಲ್ಲಿ ನೆರಳು ಬೀಳ್ತಾ ಇತ್ತು, ನಮ್ಮ ನೆರಳು ಹೆಂಗೆ ಬೀಳ್ತಲ್ಲ ಹಂಗೆ ಕತ್ತಲೇನು ಕೂಡ ಅಲ್ಲಿ ಬೀಳ್ತಾ ಇತ್ತು. ದಿಸ್ ಸೂಟೆಡ್ ದ ಆಸ್ಟ್ರಾಲಜರ್ ವೆರಿ ವೆಲ್. ಇದು ಭಾಳಷ್ಟು ಆಸ್ಟ್ರಾಲಜರ್ಗೆ ಮಸ್ತಾಗಿ ಸೂಟ್ ಆಗಿತ್ತು. ದೆನ್ ಫಾರ್ ದ ಸಿಂಪಲ್ ರೀಸನ್ that he had not in the list intended to be an astrologer when began life, and he knew no moral of what was going to happen to others than he knew that what was going to happen to himself next minute. ಅವನಿಗೆ ಎಲ್ಲವನ್ನ ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ಅಂತ ಎಲ್ಲವನ್ನ ಅವನಿಗೆ ಗೊತ್ತಿತ್ತು. He was such a stranger of the stars as were his innocent customers. ಈ ಇನ್ನೋಸೆಂಟಾಗಿ ಯಾರು ಬರ್ತಿದ್ರಲ್ಲ ಅವನ ಬಳಿ ಭವಿಷ್ಯ ಕೇಳೋರು, ಅವ್ರ ಲೈಫಿಗೆ ಸ್ಟಾರ್, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೇಗಲ್ಲ ಆ ರೀತಿ ಅವ್ರ ಪಾಲಿಗೆ ಏನಾಗಿದ್ದಪ್ಪ ಅಂದ್ರೆ ಬೆಸ್ಟ್ ಆಸ್ಟ್ರಾಲಜರ್ ಆಗಿದ್ದ. Yet he said things which pleased and astonished everyone. That was more a matter of study. ಏನಾಗ್ತಿದೆ, yet he said things
which pleased and astonished everyone. ಇವು ಹೇಳಿರ್ತಕ್ಕಂಥ ಫ್ಯೂಚರ್ ಪ್ರೆಡಿಕ್ಷನ್ ಬಗ್ಗೆ ದ ಕಸ್ಟಮರ್ಸ್ ವಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ದೇ ವಿಲ್ ಸರ್ಪ್ರೈಸ್. ಅಸ್ಟಾನಿಶ್ಡ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ಸರ್ಪ್ರೈಸು. ಏನು ಅಸ್ಟಾನಿಶ್ಡ್ ಅಂದರೆ ಸರ್ಪ್ರೈಸ್. ಇವನ ಮಾತನ್ನು ಕೇಳಿ ಅವರು ಸರ್ಪ್ರೈಸ್ ಆಗ್ತಿದ್ದು. ಇವ್ರ ಲೈಫಲ್ಲಿ ಏನಾಗ್ಯದ ಅದನ್ನೇ ಆ್ಯಸ್ ಇಟ್ ಇಸ್ ಆಗಿ ಹೇಳ್ತಿದ್ದ. ದಟ್ ವಾಸ್ ಮೋರ್ ಮ್ಯಾಟರ್ ಆಫ್ ಸ್ಟಡಿ, ಪ್ರಾಕ್ಟೀಸ್ ಆ್ಯಂಡ್ ಸ್ಟೂಡ್ ಗ್ರೇಸ್ ವರ್ಕ್. ಅವ್ನು ಭಾಳಷ್ಟು ಸ್ಟಡಿ ಮಾಡ್ತಾ ಇದ್ದ ಈ ಒಂದು ಪ್ರೆಡಿಕ್ಷನ್ನು, ಈ ಒಂದು ಭವಿಷ್ಯದ ಬಗ್ಗೆ, ಫ್ಯೂಚರ್ ಬಗ್ಗೆ ಅವನ ಗೆಸ್ ವರ್ಕ್ ಅದು ನಾನು ಹೇಳ್ತಾ ಇತ್ತು. ಆಲ್ ದ ಸೇಮ್ ಇಟ್ ವಾಸ್ ಆಸ್ ಮಚ್ ಆನ್ ಹಾನೆಸ್ಟ್ ಮ್ಯಾನ್ಸ್ ಲೇಬರ್ ಆಸ್ ಎನಿ ಅದರ್ ಆ್ಯಂಡ್ ಈಸ್ ರಿಸರ್ವ್ಡ್ ದಟ್ ವೇಜಸ್ ಈ ಕ್ಯಾರಿಡ್ ಹೋಮ್ ಆಟ್ ದ ಎಂಡ್ ಆಫ್ ದ ಡೇ. ಆ ರಾತ್ರಿ 8:30 ಗಂಟೆಗೂ ದಿನ ಮುಗಿಸಿ ಏನು ಮಾಡ್ತಾ ಇದ್ದ, ವೇಜಸ್ ಮೀನ್ಸ್ ಹಿಯರ್ ಮಟೀರಿಯಲ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಆ ಮಟೀರಿಯಲ್ಸನ್ನು ಹಾಕಿ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಮತ್ತೆ ಮನೆಗೆ ಹೋಗ್ತಾ ಇದ್ದ. ಮನೆಗೆ ಹೋಗಿ ಹೆಂಡ್ತಿನೂ ಊಟ ಮಾಡಿಸಿ ತಾನು ಆರಾಮ್ ರೆಸ್ಟ್ ಮಾಡ್ತಾ ಇದ್ದ. ದಿಸ್ ಈಸ್ ಅಬೌಟ್ ದ ಡೇ ಈಸ್ ಗೋಯಿಂಗ್ ಆನ್ ದ ಲೈಫ್ ಆಫ್ ಅವರ್ ಆಸ್ಟ್ರಾಲಜರ್ಸ್ ಇನ್ ದ ಸ್ಟೋರಿ ಆಫ್ ಆ್ಯನ್ ಆಸ್ಟ್ರಾಲಜರ್ಸ್ ಡೇ. Okay, I hope I thought that it is clear about the first paragraph. ನೀವು ಏನು ಮಾಡ್ರಪ್ಪ ಅಂದ್ರೆ ಟೆಕ್ಸ್ಟ್ ಬುಕ್ಕನ್ನು ಮುಂದೆ ಇಟ್ಕೊಂಡು ಕುಂತ್ಕೊಳ್ರಿ, ಹಾಗೆ ನಾನು ಹೇಳ್ತಕ್ಕಂಥ ವರ್ಡ್ಸ್ ಮೀನಿಂಗನ್ನು ಬರಿತಾ ಹೋಗ್ರಿ. ದೆನ್ ಇಟ್ ವಿಲ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಯು. ಆ್ಯಂಡ್ ಇಫ್ ಯು ಡಿಡೆಂಟ್ subscribe this YouTube channel, because I would like to share through the YouTube channel the more videos, the betterment of your study. For that reason you will get the subscription of this YouTube channel, because your subscription is our motivation. ನೀವು ಎಷ್ಟು ಮೋಟಿವೇಟ್ ಮಾಡ್ತೀರಾ ಅನ್ನೋದನ್ನು ಅದು ನಿಮ್ಮ ಕೈಯಲ್ಲಿದೆ, ಫಾರ್ ದ ಬೆಟರ್ಮೆಂಟ್ ಆಫ್ ಯು. ಹಾಗೆ ನಿಮಗೆ who are your friends and your students, my dear teachers, you can share this video class if you thought that it's the best to clear to the topic of astrologers day. Okay, then we will come to that second paragraph. He had left his village without any previous thought or plan. ನಮ್ಮ ಆಸ್ಟ್ರಾಲಜರು ಯಾವ ಪ್ಲ್ಯಾನು ಇಲ್ಲ, ಹಾಗೆ ಓಡಿ ಬಂದುಬಿಟ್ಟಿದ್ದ. ನಮ್ಮ ಈ ಹುಡುಗಿ ಹೆಂಗೆ ಓಡಿ ಹೋಗ್ತಾರಲ್ಲ ಹಂಗೆ ಓಡಿ ಬಂದುಬಿಟ್ಟಿದ್ದ ತನ್ನ ಒಂದು ಹಳ್ಳಿಯನ್ನು ಬಿಟ್ಟು. ಎಲ್ಲಿ ಬಂದಿದ್ದ? ಸಿಟಿಗೆ ಬಂದಿದ್ದ. ಇಫ್ ಹಿ ಹ್ಯಾಡ್ ಕಂಟಿನ್ಯೂಡ್ ದೇರ್ ಹಿ ವುಡ್ ಹ್ಯಾವ್ ಕ್ಯಾರಿಡ್ ಆನ್ ದ ವರ್ಕ್ ಆಫ್ ಹಿಸ್ ಫಾದರ್ಸ್. ಅವನು ಒಂದು ವೇಳೆ ಅಲ್ಲೇ ಹಳ್ಳಿ ಒಳಗೆ ಇದ್ದಪ್ಪ ಅಂದರೆ ಏನು ಮಾಡಬೇಕಾಗ್ತಿತ್ತು? ಅವರ ಅಜ್ಜನ ಹಾಗೆ, ಅವರ ಅಪ್ಪನ ಹಾಗೆ, ಫಾದರ್ಸ್ ಮೀನ್ಸ್ ಪೂರ್ವಜರು, ಆ್ಯನ್ಸೆಸ್ಟರ್ಸ್ ಅವ್ರು ಯಾವ ರೀತಿ ಹೊಲದ ಕೆಲಸ ಮಾಡ್ತಾರೋ ಆ ರೀತಿ ಮಾಡೋದು, ಮುಂದೆ ದೊಡ್ಡವನಾದ್ಮೇಲೆ ಮದುವೆ ಆಗೋದು, ಮಕ್ಕಳ ಮಾಡೋದು, ಇದೇ ರೀತಿ ಅವನ ಜೀವನ ಆಗುತ್ತೆ ಅಂತ ಏನು ಮಾಡಿದ್ದಪ್ಪ ಅಂದ್ರೆ ಅವ ಮನೆಯನ್ನು ಬಿಟ್ಟು ಬಂದಿದ್ದ. ನೇಮ್ಲಿ ಟಿಲ್ಲಿಂಗ್ ದ ಲ್ಯಾಂಡ್, ಭೂಮಿಯನ್ನು ಉಳುವುದು, ಬಿತ್ತೋದು, ಹರಗೋದು, ಬೆಳೆ ತೆಗೆಯೋದು, ರಾಶಿ ಮಾಡೋದು, ಈ ರೀತಿಯ ಮಾಡಬೇಕಾಗ್ತಿತ್ತು. ಆ್ಯಂಡ್ ಮ್ಯಾರಿಂಗ್, ಮದುವೆ ಆಗಬೇಕಾಗ್ತಿತ್ತು. ಆ್ಯಂಡ್ ರೈಫನಿಂಗ್ ಇನ್ ಇಸ್ ಕಾರ್ನ್ ಫೀಲ್ಡ್ಸ್, ಅಲ್ಲಿರ್ತಕ್ಕಂಥ ಹೊಲದಲ್ಲಿ ಈ ಕಾಳುಗಳನ್ನು ಬೆಳೆಯೋದು, ಪ್ಲಾಂಟೇಷನ್ ಮಾಡೋದು, ಈ ರೀತಿ ಅವನು ಮಾಡಬೇಕಾಗಿತ್ತು. ಲೈಕ್ ದಟ್ ಆ್ಯನ್ಸೆಸ್ಟ್ರಲ್ ಹೋಮ್, ಅವನ ಪೂರ್ವಜರ ಮನೆಯಲ್ಲಿ. ಅದಕ್ಕೆ ಏನು ಮಾಡಿದ್ದಪ್ಪ ಅಂದ್ರೆ ಆ ಹಳ್ಳಿಯನ್ನು, ತನ್ನ ಮನೆಯನ್ನು ಬಿಟ್ಟು ಸಿಟಿಗೆ ಬಂದಿದ್ದ. ಯಾರು? ಅವರ್ ಆಸ್ಟ್ರಾಲಜರ್. But that was not to be. He had to leave home without telling anyone, and he could not rest till he left behind couple of 100 miles. ಅವ ಏನು ಮನೆ ಬಿಟ್ಟು ಬಂದಿದ್ದಪ್ಪ ಅಂತಂದ್ರೆ ಅಲ್ಲಿಂದ ಒಟ್ಟೆ ರೆಸ್ಟ್ ಮಾಡಿಲ್ಲ. ನಾವು ಸೀದಾ ಭಾಳಷ್ಟು 100 ಮೈಲ್ಸ್ಗಳನ್ನು ಕ್ರಾಸ್ ಮಾಡಿಕೊಂಡು ಈ ಒಂದು ಸಿಟಿಗೆ ತನ್ನ ಒಂದು ವಾಕೇಬಲ್ ಡಿಸ್ಟೆನ್ಸಲ್ಲಿ ಅವ ಬಂದಿದ್ದ. ಆ ಮೈಲ್ಗಳನ್ನು ದಾಟಿ ಹಳ್ಳಿಯಿಂದ ಸಿಟಿಗೆ ಬಂದಿದ್ದ. ಹೇಗೆ ನಮಗೆ ಹಳ್ಳಿ ಹುಡುಗ ಪ್ಯಾಟೆಗೆ ಬಂದಾಗಿದಲ್ಲ ಹಾಗೆ ನಮ್ಮ ಆಸ್ಟ್ರಾಲಜರ್ದು ಜೀವನ ಆಗಿಬಿಟ್ಟದ. ಟು ಎ ವಿಲೇಜರ್ ಇಟ್ ಈಸ್ ಅ ಗ್ರೇಟ್ ಡೀಲ್ ಆ್ಯಸ್ ಇಫ್ ಆ್ಯನ್ ಓಷಿಯನ್ ಫ್ಲೋಡ್ ಬಿಟ್ವೀನ್. ಒಬ್ಬ ಹಳ್ಳಿಯ ಮನುಷ್ಯನಾಗಿ ಸಿಟಿಯಲ್ಲಿ ಬಂದು ಲೈಫ್ ಕಟ್ಕೊಳ್ಳೋದು ಅಂದರೆ ಇಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್. ಲೈಕ್ ದ್ಯಾಟ್ ಹಿ ಫೇಸ್ ದ್ಯಾಟ್ ಮೆನಿ ಆಬ್ಸ್ಟಾಕಲ್ಸ್, ಮೆನಿ ಪ್ರಾಬ್ಲಮ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್. Okay, it is about the second paragraph. I hope it is also cleared. If it is not, you have that any doubt or confusion, just you have to leave a comment in the comment section. Okay, then I will come to that with the solution. I will come to that in the third paragraph. Okay, third paragraph.
ಹಿ ಹ್ಯಾಡ್ ವರ್ಕಿಂಗ್ ಅನಾಲಿಸಿಸ್ ಆಫ್ ಮ್ಯಾನ್ ಕೈಂಡ್ಸ್ ಟ್ರಬಲ್ಸ್. ಅವ ಎದರ ಮೇಲೆ ಈ ಪ್ರೆಡಿಕ್ಷನ್ನು, ಈ ಆಸ್ಟ್ರಾಲಜಿಯನ್ನು ಹೇಳ್ತಾ ಇದ್ದಪ್ಪ ಅಂದ್ರೆ ಈ ಮನುಷ್ಯ ಕುಲದ ಸಮಸ್ಯೆಗಳ ಬಗ್ಗೆ. ಮ್ಯಾರೇಜ್, ಅವ್ರ ಮದುವೆ ಆಗಲ್ಲ, ಅವ್ರಿಗೇನು ಮಾಡ್ತಿದ್ದ, ನಿನ್ನ ಮದುವೆ ಆಗ್ಬೇಕಾದ್ರೆ ನೀ ಹಿಂಗೆ ಮಾಡಬೇಕು, ಮದುವೆಯನ್ನು ಕೂಡ ಮಾಡಿಸ್ತಾ ಇದ್ದ. ಆ್ಯಂಡ್ ಮನಿ, ದುಡ್ಡಿನ ಸಮಸ್ಯೆ. ಈಗ ಅವ್ರು ಹೇಳ್ತಾರೆ ನೋಡ್ರಿ, ನನ್ನ ಕೈಯಾಗ ಹೊಟ್ಟೆ ದುಡ್ಡೇ ನಿಂದ್ರಂಗಿಲ್ಲ ರೀ ಅಂತಿರ್ತಾರಲ್ಲ, ಅಂಥವ್ರಿಗೆ ಏನು ಮಾಡ್ತಿದ್ದಪ್ಪ ಅಂದ್ರೆ ಸೊಲ್ಯೂಷನ್ನ ಕೊಡ್ತಿದ್ದ. ಆ್ಯಂಡ್ ದ ಟ್ಯಾಂಗಲ್ಸ್ ಆಫ್ ಹ್ಯುಮ್ಯಾನಿಟಿ, ಮನುಷ್ಯ ಕುಲದ ತೊಂದರೆಗಳು, ಕೆಲವೊಂದಿಷ್ಟು ಸಮಸ್ಯೆಗಳು ಸಿಕ್ಕೊಂಡಿರ್ತಾರಲ್ಲ, ಅವ್ರಿಗೆ ಏನು ಮಾಡ್ತಾಯಿದ್ದ, ಸೊಲ್ಯೂಷನನ್ನು ಕೊಡ್ತಾ ಇದ್ದ. ಲಾಂಗ್ ಪ್ರಾಕ್ಟೀಸ್ ಹ್ಯಾಡ್ ಶಾರ್ಪನ್ಡ್ ಹಿಸ್ ಪರ್ಸೆಪ್ಷನ್. ಈ ದಿನ ತಿಂಗಳು ವರ್ಷಗಳ ಕಳೆದು ಅದರಲ್ಲಿ ಈ ಗಾಡ್ ದ್ಯಾಟ್ ಪರ್ಫೆಕ್ಟ್ ಆಸ್ಟ್ರಾಲಜರ್ ಆಗಿ ಎಲ್ಲರಿಗೆ ಕ್ಲಿಯರ್ ಆಗಿ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದ. ಯಾರು? ಅವರ್ ಆಸ್ಟ್ರಾಲಜರ್ಸ್. ವಿದಿನ್ 5 minutes he understood what was wrong. 5 ನಿಮಿಷನಾಗೆ ಅವ ಎಲ್ಲ ಅರ್ಥ ಮಾಡ್ಕೊಂಡಿದ್ದ. ಏನು ಸಮಸ್ಯೆ ನಿಂದು, ಏನಾಗ್ಯದ ನಿನಗೆ, ನೀ ಎಲ್ಲಿ ಅವ, ನೀನು ಯಾರು, ಎಲ್ಲವನ್ನೇ ಹೇಳಿಬಿಡ್ತಿದ್ದ. ಆ ಒಂದು ಕಸ್ಟಮರ್ಸ್ದು, ಯಾರು ಭವಿಷ್ಯ ಕೇಳಕ್ಕೆ ಬರ್ತಿದ್ರಲ್ಲ. he charged 3 paise for question. how much he charged? he charges that 3 paise. ಒಂದು ಕ್ವಶನ್ ಕೇಳಬೇಕಾದ್ರೆ, ಒಂದು ಸೊಲ್ಯೂಷನ್ ಕೊಡಬೇಕಂದ್ರೆ ಎಷ್ಟು? 3 paise ಅವನಿಗೆ ಕೊಡಬೇಕು. never opened his mouth till the other had spoken for at least 10 minutes. 10 ನಿಮಿಷ ಸುಮ್ಮನೆ ಕುಂದಿರ್ತಾ ಇದ್ದ, ಏನೂ ಮಾತಾಡ್ತಾನೆ ಇರಲಿಲ್ಲ. then next what he does, we will see now. other had spoken for at least 10 minutes. 10 ನಿಮಿಷ ಅವ್ರು ಮಾತಾಡೋವರೆಗೂ ಏನು ಮಾತಾಡ್ತಾನೆ ಇರಲಿಲ್ಲ. 10 ನಿಮಿಷ ಆದಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದ. which provided him enough stuff for a dozen answers and advices. ಎಷ್ಟು ಅಡ್ವೈಸ್ಗಳನ್ನು ಕೊಡ್ತಿದ್ದಪ್ಪ ಅಂದ್ರೆ ಡಜನ್ ಗಟ್ಟಲೆ. he gives that solution and suggestions to his customers. ಬೆಸ್ಟ್ ಅಡ್ವೈಸನ್ನು ಕೊಡ್ತಾ ಇದ್ದ, ಸಲಹೆಯನ್ನು ಕೊಡ್ತಿದ್ದ. ಇಫ್ ಯು ಆರ್ ಫೇಸಿಂಗ್ ದ ಆಬ್ಸ್ಟ್ಯಾಕಲ್ ಟ್ರಬಲ್, ನೀವು ಸಮಸ್ಯೆಯಲ್ಲಿ ಸಿಲುಕಿದ್ರೆ ನೀನು ಹೀಗೆ ಮಾಡು, ಹಾಗೆ ಮಾಡು ಅಂತೇನು ಮಾಡ್ತಾ ಇದ್ದಪ್ಪ ಅಂದ್ರೆ ಅವ ಸೊಲ್ಯೂಷನ್ ಕೊಡ್ತಾ ಇದ್ದ. when he told the person before him gazing at his palm, ಅವ್ರ ಕೈ ಹಿಂಗೆ ನೋಡ್ಕೋತಾ ಇದ್ದ. ಇಲ್ಲಿ ಗೆರೆ ಇದಾವೆ ನೋಡ್ರಿ, ಇವು ಒಂದು ಗೆರೆಗಳನ್ನ ಅಂಗೈಯನ್ನು ನೋಡಿ ಏನು ಮಾಡ್ತಿದ್ದಪ್ಪ ಅಂದ್ರೆ ಭವಿಷ್ಯವನ್ನು ಹೇಳ್ತಿದ್ದ. ಇನ್ ಮೆನಿ ವೇಸ್ ಯು ಆರ್ ನಾಟ್ ಗೆಟಿಂಗ್ ದ ರಿಸಲ್ಟ್ಸ್ ಫಾರ್ ಯುವರ್ ಎಫರ್ಟ್ಸ್. ನೀನು ಭಾಳ ಎಫರ್ಟ್ ಹಾಕ್ಲಾಗ್ತಿ, ಬಟ್ ಏನಿಲ್ಲ, ದೇರ್ ಇಸ್ ನೋ ರಿಸಲ್ಟ್ಸ್ ಅಂತ ಹೇಳ್ತಾ ಇದ್ದ. 9 out of 10 were disposed to agree with him. ಈ ಒಂದು 10 ಮಂದ್ಯಾಗ 9 ಮಂದಿ ಏನಕ್ಕೆ ಮಸ್ತ್ ಸ್ಯಾಟಿಸ್ಫೈಡ್ ಆಗ್ತಾ ಹೋಗ್ತಿದ್ರು. ಇಲ್ಲೇ ಒಬ್ಬರಿಬ್ಬರು ಎಲ್ಲರೂ ಏನು ಮಾಡ್ತಿದ್ದಪ್ಪ ಅಂದ್ರೆ, ನೀ ಸುಳ್ಳು ಹೇಳಕತ್ತಿ, ಹಂಗೆ ಹಿಂಗೆ ತಿಳ್ಕಿರ ಅಪೋಸ್ ಮಾಡ್ತಾಯಿದ್ರು. ನಾ ದುಡ್ಡು ಕೊಡೋಂಗಿಲ್ಲ, ಯಾಕೆ ಕೊಡೋಂಗಿಲ್ಲ, ಇನ್ನು ಸರಿಯಾಗಿ ನನ್ನ ಫ್ಯೂಚರನ್ನು ಹೇಳಿಲ್ಲ, ಭವಿಷ್ಯವನ್ನು ಹೇಳಿಲ್ಲ ಅಂತೇಳಿ ಗೇಲಿ ಮಾಡ್ತಾಯಿದ್ರು. ಆಫ್ಟರ್ ದ್ಯಾಟ್ ಆರ್ ಈ ಕ್ವಶನ್, ಈಸ್ ದೇರ್ ಎನಿ ವುಮೆನ್ ಇನ್ ಯುವರ್ ಫ್ಯಾಮಿಲಿ? ಮತ್ತು ಒಳಗೊಂದು ಕ್ವಶನ್ ಮಾಡ್ತಿದ್ದ. ಏನಂತ ಮಾಡ್ತಿದ್ದ? ಎಲ್ರಿ ನಿಮ್ಮ ಮನ್ಯಾಗ ಹೆಣ್ಮಗಳಿದಾರ? ಮೇ ಬಿ ಇವನ್ ಎ ಡಿಸ್ಟೆನ್ಸ್ ಇರಲಿ, ಮನ್ಯಾಗ ಇರ್ಲಿಕ್ಕಂದ್ರೆ ದೂರ ಸಂಬಂಧಿಕರು ಇರಬೇಕಲ್ಲ. ಹೂ ಈಸ್ ನಾಟ್ ವೆಲ್ ಡಿಸ್ಪೋಸ್ ಟುವರ್ಡ್ಸ್ ಯು. ಬಹುಶಃ ಇದ್ರೂ ಕೂಡ ನಿನ್ನ ಜೊತೆ ಏನಿಲ್ಲ, ಪ್ರೀತಿಯಿಂದ ಇಲ್ಲ ಅಂತ ಹೇಳ್ತಾ ಇದ್ದ. ಅವ್ರಿಗೆ ಗೇವ್ ಆ್ಯನ್ ಅನಾಲಿಸಿಸ್ ಆಫ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದ. ಮೋಸ್ಟ್ ಆಫ್ ಯುವರ್ ಟ್ರಬಲ್ಸ್ ಆರ್ ಡ್ಯೂ ಟು ಯುವರ್ ನೇಚರ್ ಆ್ಯಂಡ್ ರಫ್ ಎಕ್ಸ್ಟೀರಿಯರ್. ಯಾಕೆ ಇದು ಸಮಸ್ಯೆಗಳು ಬರ್ತಾ ಇದ್ದಾವಪ್ಪ ಅಂದ್ರೆ ನಿನಗೆ ನಿಂದು ನೇಚರ್ ಸರಿಯಿಲ್ಲ, ಔಟ್ಸೈಡ್ ಎಕ್ಸ್ಪ್ರೆಷನ್ ಸರಿಯಿಲ್ಲ ಅಂತ ಅವರಿಗೆ ಸೊಲ್ಯೂಷನ್ ಕೊಡ್ತಿದ್ದ. ದಿಸ್ ಎಂಡಿಯರ್ಡ್ ಹಿಮ್ ಟು ದೇರ್ ಹಾರ್ಟ್ಸ್ ಇಮಿಡಿಯೇಟ್ಲಿ. ಈ ರೀತಿ ಮಾತುಗಳಿಂದ ಅವರ ಹೃದಯವನ್ನೇ ಗೆದ್ದು ಬಿಡ್ತಿದ್ದ. ಯಾರು? ಅವರ ಆಸ್ಟ್ರಾಲಜರ್. ಇಮಿಡಿಯೇಟ್ ಆಗೇನೆ, ವಿದಿನ್ ಎ ಸೆಕೆಂಡ್ಸ್ he won the heart of that in his clients, in his customers. That is astrologer. For even the mildest of us loves to think that he has a forbidding exterior. Or even the mildest means very soft, gentle, loves to think that he was forbidding exterior. Then the customers, everyone
loves more of that in his solution and suggestion of the future of them. Then this is about the fourth stanza, my dear students. I hope it is also clear by my explanation. Then next, the nuts vendor blew out his player and rose to go home. ನೆಕ್ಸ್ಟ್ ಏನು ಮಾಡ್ತಿದ್ದಪ್ಪ ಅಂದ್ರೆ ನಟ್ಸ್ ವೆಂಡರ್ ಆ ಒಂದು ಬೀಜಗಳನ್ನು ಶೇಂಗಾನ ಮಾರವ ಏನು ಮಾಡ್ತಿದ್ದಪ್ಪ ಅಂದ್ರೆ ತನ್ನ ಒಂದು ಬೆಂಕಿಯನ್ನು ಆರಿಸ್ತಾ ಇದ್ದ. ಅವ ಬೆಂಕಿ ಆರಿಸಂದ್ರೆ ಇಟ್ಸ್ ಟೈಮ್ ಟು ಗೋ ಹೋಮ್, ಮನೆಗೆ ಹೋಗೋ ಟೈಮ್ ಆಗ್ತಾ ಇತ್ತು. ದಿಸ್ ವಾಸ್ ಎ ಸಿಗ್ನಲ್ ಫಾರ್ ದ ಅಸ್ಟ್ರಾಲಜರ್ ಟು ಬಂಡಲ್ ಅಪ್ ಟು. ಅವ ಎಲ್ಲರೂ ಬೆಂಕಿ ಆರಿಸ್ದಪ್ಪ ಅಂತಂದ್ರೆ ಇವನು ಏನು ಮಾಡ್ತಿದ್ದ, ಇವನು ಬಂಡಲ್ಸ್ ಎಲ್ಲ ಮಟೀರಿಯಲ್ಸ್ ಯಾವ್ಯಾವ ಕೌರಿ ಶೆಲ್ಸು ಪ್ಯಾಲ್ಮರ್ ರೈಟಿಂಗ್ಸು ಎಲ್ಲ ಏನು ಮಾಡ್ತಿದ್ದಪ್ಪ ಅಂದ್ರೆ ಆ ಒಂದು ಕ್ಲಾತನ್ನು ತನ್ನ ಬ್ಯಾಗಲ್ಲೇ ಹಾಕಲಿಕ್ಕೆ ಇವನು ಕೂಡ ಮನೆಗೆ ಹೋಗಲಿಕ್ಕೆ ರೆಡಿ ಆಗ್ತಿದ್ದ. ಸಿನ್ಸ್ ಇಟ್ ಲೆಫ್ಟ್ ಹಿಮ್ ಇನ್ ಡಾರ್ಕ್ನೆಸ್ ಎಕ್ಸೆಪ್ಟ್ ಫಾರ್ ಎ ಲಿಟಲ್ ಶಾಫ್ಟ್ ಆಫ್ ಗ್ರೀನ್ ಲೈಟ್ ವಿಚ್ ಸ್ಟ್ರೈಟ್ ಫ್ರಮ್ ದ ಸಮ್ವೇರ್ ಟಚ್ಡ್ ಮೀ ಗ್ರೌಂಡ್ ಬಿಫೋರ್ ಹಿಮ್. ಈ ಒಂದು ಇಲ್ಲೊಂದು ಟ್ರೀ ಇತ್ತು. ಈ ಟ್ರೀ ಹಿಂದ್ಗಡೆ ಏನಪ್ಪ ಆ ಥರ ಲೈಟ್ ಇತ್ತು. ಆ ಲೈಟಿಂದ ಈ ಒಂದು ಗ್ರೀನ್ ಕಲರ್ ಏನು ಮಾಡ್ತಿತ್ತು, ಆ ಲೈಟಲ್ಲಿ ಏನು ಮಾಡ್ತಿದ್ದಪ್ಪ ಅಂದ್ರೆ ಇವ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದ, ಇನ್ನೊಂದು ಸ್ವಲ್ಪ ಕಸ್ಟಮರ್ ಇದ್ದರೆ ಅಲ್ಲೇ ಅವ್ರ ಜೊತೆ ಡೀಲ್ ಮಾಡ್ತಿದ್ದ, ಅವ್ರ ಪ್ರೆಡಿಕ್ಷನ್ ಭವಿಷ್ಯ ಹೇಳ್ತಾ ಇದ್ದ. ಹಿ ಪಿಕ್ಡ್ ಅಪ್ ಇಸ್ ಕೌರಿ ಶೆಲ್ಸ್ ಆ್ಯಂಡ್ ಪ್ಯಾರಾಪೆರ್ನಲಿಯಾ. ಪ್ಯಾರಾಪೆರ್ನಲಿಯಾ ಮೀನ್ಸ್ ಬಿಲಾಂಗಿಂಗ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಫ್ ಯು ಡೋಂಟ್ ನೋ ಯು ಕ್ಯಾನ್ ರೈಟ್ ಡೌನ್. ಪ್ಯಾರಾಪೆರ್ನಲಿಯಾ ಮೀನ್ಸ್ ಬಿಲಾಂಗಿಂಗ್ಸ್, ನಮಗೆ ಸಂಬಂಧಪಟ್ಟ ವಸ್ತುಗಳು. ಅವನಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಏನು ಮಾಡ್ತಿದ್ದ, ಬ್ಯಾಗಲ್ಲಿ ಹಾಕ್ತಿದ್ದ, ಕೌರಿ ಶೆಲ್ಸನ್ನು ಹಾಕ್ತಿದ್ದ. ಆ್ಯಂಡ್ ವಾಸ್ ಪುಟ್ಟಿಂಗ್ ದೆಮ್ ಬ್ಯಾಕ್ ಇನ್ ಟು ಹಿಸ್ ಬ್ಯಾಗ್, ತನ್ನ ಬ್ಯಾಗಲ್ಲಿ ಅವನು ಇಡ್ತಿದ್ದ. ವೆನ್ ದ ಗ್ರೀನ್ ಶಾಫ್ಟ್ ಆಫ್ ಲೈಟ್ ಬ್ಲಾಟೆಡ್ ಔಟ್ ಹಿ ಲುಕ್ಡ್ ಅಪ್ ಆ್ಯಂಡ್ ಸಾ ಎ ಮ್ಯಾನ್ ಸ್ಟ್ಯಾಂಡಿಂಗ್ ಬಿಫೋರ್ ಹಿಮ್. ಎಲ್ಲ ಇನ್ನೇನು ಮಾಡಬೇಕು, ಪ್ಯಾಕ್ ಮಾಡಿ ಹೋಗ್ಬೇಕು ಅನ್ನೋದ್ರಾಗ ಒಬ್ಬ ಮನುಷ್ಯ ಅವನ ಮುಂದೆ ಎದುರಿ ನಿಂತಿದ್ದ. ಹಿ ಸೆನ್ಸ್ಡ್ ಎ ಪಾಸಿಬಲ್ ಕ್ಲೈಂಟ್ ಆ್ಯಂಡ್ ಸೇ, ಅವ ಬಹುಶಃ ಒಬ್ಬ ಏನೋ ನನ್ನ ಕ್ಲೈಂಟೇ ಕಸ್ಟಮರ್ ಇದ್ದಾನೆ ಅಂತ ಹೇಳ್ಕಿರಂದ ನೋಡ್ತಾ ಇದ್ದ. ಕ್ಲೈಂಟ್ ಹೇಳ್ತಾನೆ, ಯು ಲುಕ್ ಸೋ ಕೇರ್ ವಾರ್ನ್, ಏನಪ್ಪ ಮಸ್ತ್ ಕಾಣ್ಲಕತ್ತಿಲ್ಲ ನೀನು ಅಂತ ಹೇಳ್ತಾನೆ. ಇಟ್ ವಿಲ್ ಡೂ ಯು ಗುಡ್ ಸಿಟ್ ಡೌನ್ ಫಾರ್ ಎ ವೈಲ್ ಆ್ಯಂಡ್ ಚಾಟ್ ವಿತ್ ಮೀ. ಈಗ ನೀನೇನು ಮಾಡಬೇಕು, ಇಲ್ಲೇ ಕುಂದಿರಬೇಕು, ನನ್ನ ಜೊತೆ ಚೆನ್ನಾಗಿ ನೀನು ಮಾತಾಡಬೇಕು. ಚಾಟ್ ಮೀನ್ಸ್ ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಲೇಬೇಕು ಅಂತ ಆ ಒಂದು ಅನ್ನೋನ್ ಪರ್ಸನ್ ಹೇಳ್ತಾನೆ, ಸ್ಟ್ರೇಂಜರ್. ದ ಅದರ್ ಗ್ರಂಬಲ್ಡ್ ಸಮ್ ರಿಪ್ಲೈ ಅಗ್ವಿಲಿ. ಅಗ್ವಿಲಿ ಮೀನ್ಸ್ ವೆರಿ ರಫ್ಲಿ, ಭಾಳಷ್ಟು ರಫ್ ಆಗಿ ರೆಸ್ಪಾನ್ಸ್ ಮಾಡ್ತಾನೆ. ದ ಅಸ್ಟ್ರಾಲಜರ್ ಪ್ರೆಸ್ಡ್ ಹಿಸ್ ಇನ್ವಿಟೇಷನ್. ಆ ಒಂದು ಇನ್ವಿಟೇಷನನ್ನು, ಅವನ ಆಗಮನವನ್ನು ಇವನು ಅಗ್ರಿ ಮಾಡ್ಕೊತಾನೆ. ಫೇರ್ ಅಪಾನ್ ದ ಅದರ್ ಥ್ರಸ್ಟ್ ಹಿಸ್ ಪಾಮ್ ಅಂಡರ್ ಹಿಸ್ ನೋಸ್ ಸೇಯಿಂಗ್, ಯು ಕಾಲ್ ಯುವರ್ ಸೆಲ್ಫ್ ಆ್ಯನ್ ಅಸ್ಟ್ರಾಲಜರ್. ಅವನ ಕೈ ಹಿಡಿದು ಏನು ಮಾಡ್ತಾನಪ್ಪ ಅಂದ್ರೆ, ನಿನ್ನಷ್ಟಕ್ಕೆ ಅಸ್ಟ್ರಾಲಜರ್ ಅಂತ ಹೇಳ್ಕೊಂಬಿಟ್ರೆ ಆಯ್ತಾ, ನಮಗೆಲ್ಲ ಸೊಲ್ಯೂಷನ್ ಕೊಡಬೇಕಲ್ಲ, ನೀನು ನಮ್ಮ ಭವಿಷ್ಯನ ಹೇಳಬೇಕಲ್ಲ ಅಂತ ಕೇಳ್ತಾನೆ. ದ ಅಸ್ಟ್ರಾಲಜರ್ ಫೆಲ್ಟ್ ಚಾಲೆಂಜ್ ಆ್ಯಂಡ್ ಸೇ ಟಿಲ್ಟಿಂಗ್ ದ ಅದರ್ಸ್ ಪಾಮ್ ಟುವರ್ಡ್ಸ್ ಗ್ರೀನ್ ಶಾಫ್ಟ್ ಆಫ್ ಲೈಟ್. ಅವೇನು ಮಾಡ್ದ, ಆ ಒಂದು ಗ್ರೀನ್ ಶಾಫ್ಟ್ ಲೈಫಲ್ಲಿ ಅವನ ಕೈ ಹಿಡಿದು ಅದರಲ್ಲಿ ನೋಡ್ಲಿಕ್ಕತ್ತ. ಯುವರ್ಸ್ ನೇಚರ್, ನಿನ್ನ ಸ್ವಭಾವನ ಹಿಂಗೆ ಅದ. ಓ ಸ್ಟಾಪ್ ದ್ಯಾಟ್, ದ ಅದರ್ ಸೇ ಟೆಲ್ ಮಿ ಸಮಥಿಂಗ್ ವರ್ತ್ ವೈಲ್. ಬಾಯ್ ಮುಚ್ಚ, ಮೊದಲ ಏನರ ವ್ಯಾಲ್ಯೂ ಇರ್ತಕ್ಕಂಥದ್ದನ್ನು ಹೇಳು, ಯೂಸ್ಫುಲ್ ಆಗಿರ್ತಕ್ಕಂಥ, ನನ್ನ ಲೈಫ್ಗೆ ನನ್ನ ಕರಿಯರ್ಗೆ ಯೂಸ್ಫುಲ್ ಆಗಿರ್ತಕ್ಕಂಥ, ಫ್ರೂಟ್ಫುಲ್ ಆಗಿರ್ತಕ್ಕಂಥ ಫ್ಯೂಚರನ್ನು ಹೇಳು. ಹೀಗೆಲ್ಲ ನಿನ್ನ ಸ್ವಭಾವ ಹಿಂಗದ, ಹಂಗದ, ಹಿಂಗದ ಇಂಥವ್ರೆಲ್ಲ ಕೇಳಿದೀವಿ ನಾವು ಅಂತ ಹೇಳ್ತಾನೆ. ಅವರ್ ಫ್ರೆಂಡ್ ಫೆಲ್ಟ್ ಪಿಕ್ಡ್. ಒಂದು ಆ ಸ್ಟ್ರೇಂಜರ್ ಏನಪ್ಪ ಅಂತಂದ್ರೆ ಫ್ರೆಂಡು ಒಂದು ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ ಅವನಲ್ಲಿ. ಪಿಕ್ಡ್ ಮೀನ್ಸ್ ಮನಸ್ತಾಪ. ಐ ಚಾರ್ಜ್ ಓನ್ಲಿ 3 ಪೈಸೆ ಫಾರ್ ಕ್ವಶನ್ ಆ್ಯಂಡ್ ವಾಟ್ ಯು ಗೆಟ್ ಔಟ್ ಟು ಬಿ ಗುಡ್ ಎನಫ್ ಫಾರ್ ಯುವರ್ ಮನಿ. ಹೇಳ್ತಾನೆ ನಮ್ಮ ಅಸ್ಟ್ರಾಲಜರ್, ಏನು ಹೇಳ್ತಾನೆ, ಒಂದು ಕ್ವಶನ್ಗೆ ನಾನು ಎಷ್ಟು ಚಾರ್ಜ್ ಮಾಡ್ತೀನಿ, 3 ಪೈಸೆ ಚಾರ್ಜ್ ಮಾಡ್ತೀನಿ, ಅಷ್ಟು ನೀವು ಕೊಡಬೇಕು. At this the other withdrew his arm, took at Ananda and flung out to him saying, I have some questions to ask. ಇಟ್ಟು ಅನ್ನೋದ್ರಾಗ ಏನು ಮಾಡೋ ಸ್ಟ್ರೇಂಜರು ತನ್ನ ಪಾಕೆಟಲ್ಲಿ ಇರತಕ್ಕಂಥ ಕಾಯಿನನ್ನು, ಅನ್ನ ಮೀನ್ಸ್ ಕಾಯಿನ್, ಇಂಗ್ಲೆಂಡ್ನ ನಾಣ್ಯ ತೆಗೆದು ನಮ್ಮ ಕೈಯಾಗಿ ಇಡ್ತಾನೆ. ನಾನು ಏನು ಮಾಡೋದೀನಿ, ನನ್ನ ಕ್ವಶನ್ಸ್ ಇದ್ದಾವೆ, ನನ್ನ ಫ್ಯೂಚರ್ ಬಗ್ಗೆ ನನ್ನ ಡೌಟ್ ಇದ್ದಾವೆ, ಕೇಳ್ತೀನಿ, ನೀನು ಹೇಳಲೇಬೇಕು ಅಂತ ಹೇಳ್ತಾನೆ. ಇಫ್ ಐ ಪ್ರೂವ್ ಯುವರ್ ಬ್ಲಫಿಂಗ್,
You must return that Anna to me with interest. Bluffing means blank. ನೀ ಎಲ್ರಿ ಅಡ್ಡ ತಿಡ್ಡ ಆನ್ಸರ್ ಕೊಟ್ಟಂದ್ರೆ ಸುಮ್ಮನೆ ಎಲ್ಲರಿಗೆ ಕಳ್ಸ್ಕೊಟ್ಟಂದ್ರೆ ನೀ ಏನು ಮಾಡಬೇಕು, ಒಂದು ಕಾಯಿನಿಗೆ 2 ಕಾಯಿನ್ ಕೊಡಬೇಕು, ವಿತ್ ಇಂಟ್ರೆಸ್ಟ್ ನನಗೆ ಕೊಡಬೇಕು ಅಂತ ಹೇಳ್ತಾನೆ ಆ ಸ್ಟ್ರೇಂಜರ್. ದೆನ್ ವಾಟ್ ಡಿಡ್ ಅವರ್ ಅಸ್ಟ್ರಾಲಜರ್? we will see now. If you find my satisfactory answers, will you give me 5 rupees? ಹೌದಾ, ಹಾಗಾದ್ರೆ ನನ್ನ ಆನ್ಸರ್ಗಳಿಗೆ ನೀ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ನನಗೆ 5 ರೂಪಾಯಿ ನೀ ಕೊಡ್ತೀಯನಂತ ಯಾರು ಕೇಳ್ತಾರೆ? ನಮ್ಮ ಅಸ್ಟ್ರಾಲಜರ್ ಕೇಳ್ತಾನೆ. ಈ ಡಿಮ್ಯಾಂಡೆಡ್ 5 rupees. ನೋ, ಇಲ್ಲ ಕೊಡಲ್ಲ ಅಂತ ಹೇಳ್ತಾನೆ. ಯಾರು? ಸ್ಟ್ರೇಂಜರ್. ಆರ್ ವಿಲ್ ಯು ಗಿವ್ ಮಿ 8 annas? ಆಯ್ತು, 5 ರೂಪಾಯಿ ಕೊಡಲ್ಲ, ಒಂದು 8 ಅನ್ನಾರೆ ಕೊಡ್ತೀಯ ನೀ, ನನಗೆ 8 ಕಾಯಿನ್ ಕೊಡ್ತೀಯ ಅಂತ ಕೇಳ್ತಾನೆ. ಯಾರು? ಅಸ್ಟ್ರಾಲಜರ್. ದೆನ್ for the offer of astrologers, he agreed or not? We will see now in the paragraph of 9th. All right, provided you give me twice as much if you are wrong, said the stranger. Okay, ನಾನು ಏನು ಮಾಡ್ತೀನಿ, 5 ರೂಪಾಯಿ ಅಗ್ರಿ ಆಗಲಿಲ್ಲ. ಎಷ್ಟಕ್ಕೆ ಅಗ್ರಿ ಆದ ಸ್ಟ್ರೇಂಜರು? 8 ಅನ್ನಗಳಿಗೆ, 8 ಕಾಯಿನ್ಗಳಿಗೆ. ನೀ ಎಲ್ರೇ ತಪ್ಪು ಹೇಳಿರ್ತಿಕೊಳ್ಳಿ, ನನಗೇನು ಕೊಡಬೇಕು? 8ಕ್ಕೆ 8 ಪ್ಲಸ್ ಮಾಡಿ 16 ಕೊಡಬೇಕು ನನಗೆ ಹೊಳ್ಳೆ ಅಂತ ಹೇಳ್ತಾನೆ. ಯಾರು? ಸ್ಟ್ರೇಂಜರು. ದಿಸ್ ಪ್ಯಾಕ್ಟ್ ವಾಸ್ ಅಕ್ಸೆಪ್ಟೆಡ್ ಆಫ್ಟರ್ ಎ ಲಿಟಲ್ ಫರ್ದರ್ ಆರ್ಗ್ಯುಮೆಂಟ್. ಹಂಗೋ ಹಿಂಗೋ ಜಗಳಾಡಿ ಒದ್ದಾಡಿ, ಏನು ಆಟ ಕೊಡಂಗಿಲ್ಲ, ಇಟ್ಟು ಕೊಡಂಗಿಲ್ಲ. ಒಂದು ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಿರ್ತಾರಲ್ಲ, ಅವು 500 ಹೇಳ್ತಾನೆ, ಇವು 100 ರೂಪಾಯಿ ಬೀಳ್ತಾನೆ. ಈ ರೀತಿ ಆರ್ಗ್ಯುಮೆಂಟ್ಸ್ ಆಗ್ತವೆ. The astrologer sent up a prayer to heaven as the other lit a cheroot. ಇವೇನು ಮಾಡ್ತಾನೆ? ದೇವರಿಗೆ ನಮಸ್ಕಾರ ಮಾಡಿಕೆರಿಂದ ತನ್ನ ಒಂದು ಭವಿಷ್ಯವನ್ನು ಹೇಳಿಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾನೆ. ಆವಾಗ ನಮ್ಮ ದೋಸ್ತ ಚೆರೂಟ್ ಮೇಲೆ ಚುಟ್ಟ ಬಿಡಿ ಹಚ್ತಾನೆ. ಹಿಂಗೆ ಕಡ್ಡಿ ಕೊರ್ದು ಹಿಂಗೆ ಹಚ್ಚ ಬಿಡ್ತಾನೆ. ಹಿಂಗೆ ಬಿಡಿ ಸಿಗರೇಟ್ ಹಚ್ತಾರಲ್ಲ ಹಂಗೆ ಹಚ್ಚ ಬಿಡ್ತಾನೆ. The astrologer caught a glimpse of his face by match light. ಅಂತ ಇವೇನು ಹಿಂಗೆ ಕಡ್ಡಿ ಕೊಡ್ದಿರ್ತಾನಲ್ಲ, ಕಡ್ಡಿ ಕೊಡ್ದಿರ್ತಕ್ಕಂಥ ಬೆಳಕಲ್ಲಿ ಅವನ ಮುಖ ಕಾಣ್ತದ. ಅವನಿಗೆ ಯಾರ ಮುಖ? ಆ ಸ್ಟ್ರೇಂಜರ್ ಮುಖ ಕಾಣ್ತದೆ. ಯಾರಿಗೆ? ಆಸ್ಟ್ರಾಲಜರ್ಗೆ. ಯಾವ ಬಿಡಿ ಹಚ್ಚಲ ಕಡ್ಡಿ ಕೊಡ್ದಿರ್ತಾನಲ್ಲ, ಆ ಬೆಳಕಿನಾಗ ಅವನ ಮುಖ ಇವನು ನೋಡ್ತಾನೆ. ದೇರ್ ವಾಸ್ ಎ ಪಾಸ್ ಆಸ್ ಕಾರ್ಸ್ ಹೂಟೆಡ್ ಆಫ್ ದ ರೋಡ್. ಕಾರ್ಗಳು ಸುಯ್ ಅಂತ ಹೋಗ್ತಾ ಇದ್ವು ಕಾರ್ಗಳು. ಜಟ್ಕಾ ಡ್ರೈವರ್ಸ್, ದೇರ್ ಇಸ್ ಅ ಜಟ್ಕಾ ಡ್ರೈವರ್ಸ್. ಈ ಜಟ್ಕಾ ಕುದುರೆ ಹತ್ತಿ ಪ್ಯಾಟ್ಯಾಗ ಹೋಗೋ ಮಾತಿರ್ತದಲ್ಲ, ನಮ್ಮ ಮಾಲಾಶ್ರೀ ಸಾಂಗ್. ಹಂಗೆ ಆ ಜಟ್ಕಾ, ಈ ಕುದುರೆ ಗಾಡಿಗಳಂತ ಕರಿತೀವಲ್ಲ, ಅವರು ಏನು ಮಾಡ್ತಿದಾರಪ್ಪ ಅಂದ್ರೆ ಅಲ್ಲಿ ಪಾಸಾಗಿ ಆ ಗಾಡಿಗಳು ಅಲ್ಲಿ ಹೋಗ್ತಾ ಇದ್ವು ಆ ಟೊತ್ತಿಗೆ. ದೆನ್ ಸೋರ್ ಆ್ಯಡ್ ದೇರ್ ಹಾರ್ಸಸ್. ಆ ಒಂದು ಕುದುರೆಗಳು ಸೌಂಡ್ ಮಾಡ್ತಿರ್ತಾವಲ್ಲ, ಆ ಒಂದು ಸೌಂಡು ಕೂಡ ಅಲ್ಲಿ ಬರ್ತಾ ಇತ್ತು. And the babble of the crowd agitated the semi-darkness of the park. ಅಲ್ಲಿ ಸಿಕ್ಕಾಪಟ್ಟೆ ಏನಪ್ಪ ಅಂತಂದ್ರೆ ಕ್ರೌಡ್ ಇನ್ನೂ ಕೂಡ ಇತ್ತು 8 ಗಂಟೆ 9 ಗಂಟೆಗೆ. ಆ್ಯಂಡ್ ನೆಕ್ಸ್ಟ್ ದ ಅದರ್ ಸಾಟ್ ಡೌನ್ ಸಕ್ಲಿಂಗ್ ವಿತ್ ಚುರುಟ್ ಪಫಿಂಗ್ ಔಟ್. ಇವ ನಮ್ಮ ದೋಸ್ತ ಹಿಂಗೆ ಜಗ್ತಾನೆ, ಹಿಂಗೆ ಬಿಡ್ತಾನೆ, ಉಫ್ಫತ್ತೆ ಹೊರಬಿಡ್ತಾನೆ. ಇವ ಏನು ಆ ಸ್ಮೋಕು ಹಿಂಗೆ ಜಗ್ಗುದು, ಬಿಡಿ ಜಗ್ಗುದು, ಚುಟ್ಟ ಜಗ್ಗುದು, ಉಪ್ಪ ಜಗ್ಗುದು, ಉಪ್ಪತ್ತು ಬಿಡೋದು ಹೋಗಿ. ಆ್ಯಂಡ್ ಸ್ಯಾಡ್ ದೇರ್ ರೂತ್ಲೆಸ್ಲಿ. ಹಿಂಗೆ ಕುಡ್ದಾಗ ಬಿದ್ದಿರ್ತಾವ್ರ ಹಂಗೆ ಕೂತಿರ್ತಾವ್ರ ಮಗ. ರೂತ್ಲೆಸ್ಲಿ, ನಾಟ್ ಸಿಸ್ಟಮೆಟಿಕ್ಲಿ. ದ ಆಸ್ಟ್ರಾಲಜರ್ ಫೆಲ್ಟ್ ವೆರಿ ಅನ್ಕಂಫರ್ಟೇಬಲ್. ಇವ್ಯಾನು ಗಂಟು ಬಿದ್ದು ಮರ ನನಗೆ ಇಟ್ಟೋತ್ನಾಗ ಅಂತ ಹೇಳ್ಕರಿ ಇವಂಗೆ ಅಂಜಿಕೆ ಚಾಲು ಆದತಿ. ಯಾರಿಗೆ? ನಮ್ಮ ಹೀರೋ ಯಾರು? ಆಸ್ಟ್ರಾಲಜರ್. ಹಿಯರ್ ಟೇಕ್ ಯುವರ್ ಅನ್ನ ಬ್ಯಾಕ್, ಐ ಆಮ್ ನಾಟ್ ಯೂಸ್ ಟು ಸಚ್ ಚಾಲೆಂಜಸ್. ಹಿಡಿ, ಇನ್ನು ರೊಕ್ಕ ತಗೋ, ಇನ್ನು ಕಾಯಿನ್ ತಗೋ, ನಾನು ಏನು ಕ್ವಶನ್ಗೆ ಆನ್ಸರ್ ಹೇಳಂಗಿಲ್ಲ, ನನಗೆ ಇಂಥವ್ರು ಬ್ಯಾಡ ಅಂತೇಳಿ ಇವ ಬಿಟ್ಟು ಹೋಲಕ್ಕೆ ಚಾಲು ಮಾಡ್ತಾನೆ. ಯಾಕಂದ್ರೆ ಅಂಜಿಗೆ ಬರ್ತಾನೆ ಇವ್ನಿಗೆ. ಇವ್ ಹಾಕಿದ ಕಾಪ ಇವಂಗೆ ಹೊಡೆದಂದ್ರೆ ಇಟ್ ಈಸ್ ಲೇಟ್ ಫಾರ್ ಮಿ ಟುಡೇ. ಈಗ ಆಲ್ರೆಡಿ ನನಗೆ ಏನಾಗ್ಯದ, ಭಾಳ ಲೇಟ್ ಆಗ್ಯದ. ಹಿ ಮೇಡ್ ಪ್ರಿಪ್ರೇಷನ್ ಟು ಬಂಡಲ್ ಆಫ್. ಅವ ಏನು ಮಾಡಕತ್ತ? ಬಂಡಲ್ ತನ್ನ ಎಲ್ಲ ಮತ್ತು ಪ್ಯಾಕ್ ಸಾಮಾನು ಪ್ಯಾಕ್ ಹಾಕ್ಲಿಕ್ಕತ್ತ. ಯಾರು? ನಮ್ಮ ಆಸ್ಟ್ರಾಲಜರ್. ದ ಅದರ್ ಹೆಲ್ಡ್ ಇಸ್ ಫಿಸ್ಟ್ ಆ್ಯಂಡ್ ಸೇಡ್. ಹಿಂಗೆ ಕೈನ ಹಿಡಿತಾನವ. ನೀ ಎಲ್ಲಿ ಎಳಗಣಂಗಿಲ್ಲ, ನಂದು ಹೇಳೇ ಹೋಗುದು ನೀ. ಯು ಕಾಂಟ್ ಗೆಟ್ ಆಫ್ ಇಟ್ ನಾವು. ಎಲ್ಲಿದು ಎದ್ದು ಹೋಗಂಗಿಲ್ಲ, ನಾ ಬಿಡಂಗಿಲ್ಲ ನಿನಗೆ. ಯು ಡ್ರ್ಯಾಗ್ಡ್ ಮೀನ್ ಎ ವೈಲ್ ಐ ವಾಸ್ ಪಾಸಿಂಗ್. ನೀನೇ ನಾ ಹೋಗಾತಿದ್ದೆ ಹೇಳ್ಕೊಂಬಂದಿದ್ದೀನಿ. ದ ಆಸ್ಟ್ರಾಲಜರ್ ಶಿವರ್ಡ್ ಆಫ್ ಹಿಸ್ ಗ್ರಿಪ್ ಆ್ಯಂಡ್ ಹಿಸ್ ವಾಯ್ಸ್ ಶುಕ್ ಬಿಕೇಮ್ ಎ ಪೇಂಟ್. ನಮ್ಮ ಆಸ್ಟ್ರಾಲಜರ್
ಶಿವರ್ಡ್ ಮೀನ್ಸ್ ವೈಬ್ರೇಟಿಂಗ್, ಶೇಕಿಂಗ್, ನಡಗ್ಲಕತ್ತ ಬಾಯಾಗ ಮಾತು ಬರೋಲ್ಲ ಇವನಿಗೆ. ಲೀವ್ ಮೀ ಟುಡೇ, ಐ ವಿಲ್ ಸ್ಪೀಕ್ ಟು ಯು ಟುಮಾರೋ. ಇವತ್ತು ಒಂದು ದಿವ್ಸ ಬಿಡು ಮರ, ನಾನು ನಾಳೆಗೆ ನಿನಗೆ ಒಂದು ಮಸ್ತ್ ಭವಿಷ್ಯ ಹೇಳ್ತೀನಿ. ನಿನಗೇನು ಸ್ವಲ್ಪ ಟ್ರಬಲ್ ಇದಾವಲ್ಲ ಎಲ್ಲದಕ್ಕೂ ಡೌಟ್ಸ್ಗಳಿಗೆ ನಾನು ಏನು ಮಾಡ್ತೀನಿ, ಸೊಲ್ಯೂಷನ್ ಕೊಡು, ನಾನು ಬಿಡು ಅಂತ ನಮ್ಮ ಆಸ್ಟ್ರಾಲಜರ್ ಚಾಲು ಮಾಡ್ಯಾನ. The other thrust his palm in his face and said, ಚಾಲೆಂಜ್ ಇಸ್ ಚಾಲೆಂಜ್. ಅವನ ಮುಖ ನೋಡಿ ನೀವು ಹೇಳ್ತಾನೆ, ಚಾಲೆಂಜ್ ನನಗೆ ಹೇಳಬೇಕು, ನೀ ಏನು ಬೇಕಾದಾಗ್ಲದು. Go on, the astrologer proceeded with his throat drying up. There is a woman. ನಮ್ಮ ಆಸ್ಟ್ರಾಲಜರ್ ಬಾಯಿನ ಆರಿಬಿಟ್ಟು ಗಾಬರಿ ಆಗಿಬಿಟ್ಟು ಚಾಲು ಮಾಡ್ದ. ಏನಂತ ಚಾಲು ಮಾಡೋದು, ದೇರ್ ಇಸ್ ಅ ವುಮೆನ್, ಅಲ್ಲೊಬ್ಬಾಕಿ ಮಹಿಳೆ ಇದ್ರು. ಮುಂದೆ ಏನಾಗ್ತದೆ ನೋಡೋಣ ಇನ್ ದ 10th paragraph. ಐ ಹೋಪ್ ಮೈ ಡಿಯರ್ ಸ್ಟೂಡೆಂಟ್ಸ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವೆರಿ ವೆಲ್. ಸ್ಟಾಪ್ ದ ಅದರ್. ಬಾಯಿ ಮುಚ್ಚೋ, ಅಲ್ಲೊಬ್ಬ ಮಹಿಳೆ, ಅಲ್ಲೊಬ್ಬ ಹುಡುಗಿ, ಇದನ್ನ ತಂದಿದ್ದೀನಿ. ಐ ಡೋಂಟ್ ವಾಂಟ್ ಆಲ್ ದ್ಯಾಟ್. ನನಗೆ ಇಂಥದ್ದೆಲ್ಲ ಬೇಡ. ನನಗೇನು ಬೇಕು, ಶಲ್ ಐ ಸಕ್ಸೀಡ್ ಇನ್ ಮೈ ಪ್ರೆಸೆಂಟ್ ಸರ್ಚ್ ಆರ್ ನಾಟ್. ನಾ ಈಗ ಒಬ್ಬನ ಹುಡುಕಾಡತ್ತೀನಿ, ಅವ ನನಗೆ ಸಿಗ್ತಾನಿಲ್ಲ ಅಷ್ಟೇ ಹೇಳು. ಆನ್ಸರ್ ದಿಸ್ ಆ್ಯಂಡ್ ಗೋ. ಇದಕ್ಕೆ ಆನ್ಸರ್ ಹೇಳು, ಹೋಗ್ಬಿಡು ನಿಮ್ಮ ಮನೆಗೆ. ದೇರ್ ಇಸ್ ನೋ ಅಬ್ಜೆಕ್ಷನ್ ಫ್ರಮ್ ಮೈ ಸೈಡ್. Otherwise, I will not let you go till you disgorge all your coins. ಇಲ್ಲ ಅಂತಂದ್ರೆ ನಾನು ಬಿಡಂಗಿಲ್ಲ. ನಿನ್ನ ಬ್ಯಾಗ್ನಾಗ ಎಷ್ಟು ಬ್ಯಾಗ್ ಹಾಕಿ ಕಾಯಿನ್ ಇದಾವಲ್ಲ, ದುಡ್ಡದಲ್ಲಿ ಎಲ್ಲ ಹಾಕಿ ಚಿಲ್ಲಾಪಿಲಿ ಹೊರಗೆಲ್ಲ ಚಲಿ ಕಸ್ಕೊಂಡು ಹುಡುಗ್ಬಿಡ್ತು ನಾನು. ದ ಆಸ್ಟ್ರಾಲಜರ್ ಮಟರ್ಡ್ ಅ ಫ್ಯೂ ಇನ್ಕಾಂಟೇಷನ್ಸ್ ಆ್ಯಂಡ್ ರಿಪ್ಲೈಡ್. ನಮ್ಮ ಆಸ್ಟ್ರಾಲಜರ್ ಬ್ಯಾಗ್ ಮಾತೇ ಬರಲ್ಲ ಈಗ. ಹಾಂ ಮಾಡತ್ತೀವ. ಆಲ್ ರೈಟ್, ಓಕೆ, ಐ ವಿಲ್ ಸ್ಪೀಕ್ ಬಟ್ ಐ ವಿಲ್ ಗಿವ್, ಬಟ್ will you give me a rupee if what I say is convincing? ನಾ ಎಲ್ಲ ಚಲೋ ತಂಗೆ ಹೇಳ, ನನಗೆ ₹1 ಕೊಡ್ತೀನಿ ಅಂತ ಕೇಳ್ತಾನೆ ಮತ್ತೆ ನಮ್ಮ ಆಸ್ಟ್ರಾಲಜರ್. ಅದರ್ವೈಸ್ ಐ ವಿಲ್ ನಾಟ್ ಓಪನ್ ಮೈ ಮೌತ್ ಆ್ಯಂಡ್ ಯು ಮೇ ಡೂ ವಾಟ್ ಯು ಲೈಕ್. ನಮ್ಮ ಆಸ್ಟ್ರಾಲಜರ್ ಬಿರ್ಸೋದಿಲ್ಲ. ₹1 ಕೊಟ್ರೆ ಹೇಳ್ತೀನಿ, ಇಲ್ಲ ಅಂತಂದ್ರೆ ನನ್ನ ಬಾಯಿನ ತೆಗಿಯಂಗಿಲ್ಲ, ಒಪ್ಪತ್ತು ಕೂತ್ಬಿಡ್ತೀನಿ ನಾ. ಆಫ್ಟರ್ ಎ ಗುಡ್ ಡೀಲ್ ಆಫ್ ಹ್ಯಾಗ್ಲಿಂಗ್ ದ ಅದರ್ ಅಗ್ರೀಡ್. ಓಕೆ, ಕೊಡ್ತೀನಿ ಅಂತೇಳಿ ಡೀಲ್ ಆಯಿತು. ಹ್ಯಾಗ್ಲಿಂಗ್ ಮೀನ್ಸ್ ಕ್ವಾರಲ್, ಜಗಳ. ಆವಾಗ ಇಬ್ಬರು ಒಪ್ಕೊಂಡ್ರು. ಇವನ್ ಡಿಮ್ಯಾಂಡ್ ಕಾಮ. ಈಗ ಬೇಡಾಡೋ ಬಳಕೆ ಈಗ ಒಂದೇ ಅವ್ರು ಇರ್ತದಲ್ಲ, ನಾವು 1 ಲಕ್ಷ ಇರ್ತೀನಿ, ನೀವು 50,000 ಬರ್ತೀರಿ, 60,000 ಬರ್ತೀರಿ, ನಾ 90,000 ಇರ್ತೀನಿ, 70,000 ಅಂತೀರಿ, ಲಾಸ್ಟ್ 80,000 ಇರ್ತೀನಿ, ಯಾರು ಬೇಡ 70 ಹಿಂಗೆ ಒಪ್ಕೊಂಡ್ಬಿಡ್ತಾರೆ. ದ ಆಸ್ಟ್ರಾಲಜರ್ ಸೆಡ್, ಯು ಆರ್ ಲೆಫ್ಟ್ ಫಾರ್ ಡೆಡ್, ಆಮ್ ಐ ರೈಟ್? ನಿನ್ನ ಕೊಂದು ಊದಿದ್ರು ಹೌದಲ್ಲ ಅಂತ ನಮ್ಮ ಆಸ್ಟ್ರಾಲಜರ್ ಚಾಲು ಮಾಡ್ದ. ಯಾರ್ದು, ನಮ್ಮ ಸ್ಟ್ರೇಂಜರ್ ಭವಿಷ್ಯ. ಟೆಲ್ ಮಿ ಮೋರ್. ಇನ್ನೇ ಹೇಳೋ ಮರೆ, ನೀ ಕರೆಕ್ಟ್ ಹೇಳತ್ತೀವಿ, ಮಸ್ತ್ ಹೇಳತ್ತೀವಿ ಮರೆ. ನನಗೆ ಹೊಡೆದಿದ್ರು ಒಬ್ರು, ಒಳಗೆ ನನಗೆ ಚಾಕುನ ಹಾಕಿದ್ರೆ ನನಗೆ ಇಲ್ಲಿ ಕಚ್ಚ ನಂಗೆ ಕರೆಕ್ಟ್. ನೈಫ್ ಹ್ಯಾಸ್ ಫಾಸ್ಟ್ ಇವನ್ ಸೇಡ್ ದ ಆಸ್ಟ್ರಾಲಜರ್. ಏನಾಗಿದೆ ನಿನಗೆ, ಒಳಗೆ ಹೆಂಗೆ ಹೊಡೆದಾರ ಚಾಕುಲೇ ನಿನ್ನ ಮೈಯಾಗ ಒಂದ್ಸಲ ಏನಾಗ್ಯದ, ಚಾಕು ಹೋಗಿ ಬಂದದ. ವಾವ್, ಗುಡ್ ಫೆಲೋ, ಈ ಬೇಡ ಜಸ್ಟ್ ಟು ಶೋ ದ ಸ್ಕ್ಯಾರ್, ವಾಟ್ ಎಲ್ಸ್. ಇವು ನಮ್ಮ ದೋಸ್ತಿವು ಹಂಗಿದಾಗ ತೋರಿಸ್ಲಾತೀವಿ. ಇಲ್ಲೇ ನೋಡಿ, ಕಾಫ್ ಸ್ಕ್ಯಾರ್ ಮೀನ್ಸ್ ಸೈನ್, ಗುರುತು. ಕರೆನು ಚಾಕುದ ಗುರುತು ಇಲ್ಲೇ ಅದು ಅಂತ ಇವ್ನು ತೆಗೆಸ್ಕೊಳ್ತಾವೆ. ಮಸ್ತ್ ಹೇಳತ್ತಿಪ್ಪ ನನ್ನ ಭವಿಷ್ಯ ಅಂತ ಫುಲ್ ಖುಷಿ ಆಲತ್ತವನಿಗೆ. ಆ್ಯಂಡ್ ದೆನ್ ಯು ಆರ್ ಪುಶ್ಡ್ ಇನ್ ಟು ವೆಲ್ ನಿಯರ್ ಬೈ ಇನ್ ದ ಫೀಲ್ಡ್. ನಿನಗೆ ಚಾಕು ಹೊಡೆದು ನಿನಗೇನು ಮಾಡಿದ್ರೆ, ಅಲ್ಲೇ ಒಂದು ಬಾವಿ ಇತ್ತು, ಬಾವ್ಯಾಗ ಎತ್ತಿ ಊದ್ಬಿಟ್ಟಿದೆ ನೀನು. ಯು ವೇರ್ ಲೆಫ್ಟ್ ಫಾರ್ ಡೆಡ್. ನಿನ್ನ ಸತ್ತು ಬಿಟ್ಟಿದೆ ಅಂತ ಕೇಳಿಂದ ಹೋಗಿಬಿಟ್ಟಿದ್ದ. ಐ ಶುಡ್ ಹ್ಯಾವ್ ಬೀನ್ ಡೆಡ್ ಇಫ್ ಸಮ್ ಪಾಸರ್ ಬೈ ಹ್ಯಾಡ್ ನಾಟ್ ಚಾನ್ಸ್ ಟು ಪೀಪ್ ಇನ್ ಟು ದ ವೆಲ್, ಎಕ್ಸ್ಕ್ಲೈಮ್ಡ್ ದ ಅದರ್, ಓವರ್ವೆಲ್ಮ್ಡ್ ಬೈ ದ ಎಂಥೂಸಿಯಾಸಮ್. ವೆನ್ ಶಾಲ್ ಐ ಗೆಟ್ ಅಟ್ ಹಿಮ್, ಹಿ ಆಸ್ಕ್ಡ್, ಕ್ಲೆನ್ಚಿಂಗ್ ಹಿಸ್ ಫಿಸ್ಟ್. ಎಸ್, ನೀ ಹೇಳ್ದಂಗೆ ನನಗೆ ಚಾಕುಲಿ ಚುಚ್ಚು ಊದಿದ್ರು. ಆವಾಗ ಅಲ್ಲಿ ದಾರಿ ಹೋಗುವ ಒಬ್ಬ ನಾ ಏನು ಮಾಡಿದ್ದಪ್ಪ, ನನ್ನ ತೆಗೆದು ಹಾಸ್ಪಿಟಲ್ಗೆ ಇದನ್ನು ಮಾಡಿ ನನಗೇನು ಮಾಡಿದ್ದ, ಜೀವ ಉಳಿಸಿದಾನೆ. ಇಟ್ ಈಸ್ ದ ಸೆಕೆಂಡ್ ಬರ್ತ್ ಆಫ್ ಮೈನ್ ಅಂಥೇಳಿ ನಮ್ಮ ಅದರ್ ಸ್ಟ್ರೇಂಜರ್ ಹೇಳ್ತಾನೆ. ವೆನ್ ಶಾಲ್ ಐ ಗೆಟ್ ಅಟ್ ಹಿಮ್, ಯಾವಾಗ ಸಿಗ್ತಾನೆ ನನ್ನ ಕೈಯಾಗ, ಯಾವಾಗ ಸಿಗ್ತಾನೆ ನಾವು ಬಿಡಾಗಿಲ್ಲ, ಅವ್ನು ಮರ್ಡ್ರ್ ಮಾಡ್ತೀನಿ. ಈ ಆಸ್ಕ್ಡ್ ಕ್ಲೆನ್ಚಿಂಗ್ ಇಸ್ ಐಸ್ ಫಿಸ್ಟ್. ಈ ಸದ್ಯ ಏನು ಹೊಡೆದಕ್ಕೋ ಒಂದ ಬಿಡೋರಂಗೆ ಗುದಿ ಮುಷ್ಟಿ ಗಟ್ಟಿ ಮಾಡ್ತಾನೆ. ಯಾರು, ನಮ್ಮ ಸ್ಟ್ರೇಂಜರು. ನೋಡು ನಮ್ಮ ಆಸ್ಟ್ರಾಲಜರ್ ಪರಿಸ್ಥಿತಿ ಏನಾಗ್ಯದ.
ಇನ್ ದ ನೆಕ್ಸ್ಟ್ ವರ್ಡ್ ಆನ್ಸರ್ ದ ಅಸ್ಟ್ರಾಲಜರ್. ನಿನಗನಕ ಈಗ ಸಿಗಂಗಿಲ್ಲ, ಅವ ಯಾವಾಗ ಸಿಗ್ತಾನ? ಮುಂದಿನ ಜನ್ಮದಾಗೆ ನಿನಗೆ ಸಿಗ್ತಾನವ ಅಂತ ನಮ್ಮ ಅಸ್ಟ್ರಾಲಜರ್ ಹೇಳ್ತಾನ. ಯಾಕೆ ಹೇಳ್ತಾನೆ ನೋಡೋಣ. ಹೀ ಡೈಡ್ 4 months ago ಇನ್ ಎ ಫಾರ್ ಆಫ್ ಟೌನ್. ಅವ ಸತ್ತ 4 ತಿಂಗಳಾಯ್ತು. ಅವ್ನು ಎಲ್ಲಿ ಸತ್ತಾನ? ಇಲ್ಲಿಂದ ದೂರ ಅದ ಒಂದು ಸಿಟಿ ಒಳಗೆ. ಅವ ಸತ್ತಾನೀಗ ಆಲ್ರೆಡಿ. ನಿನಗೆ ಈ ಜನ್ಮದಾಗ ಸಿಗಲ್ಲ, ಅವ್ನು ಸಿಗೋದು ಮುಂದಿನ ಜನ್ಮೆ. ಹೂ ಸೈಡ್ ಅವರ್ ಅಸ್ಟ್ರಾಲಜರ್ ಹೂ ಸ್ಟ್ರೇಂಜರ್ಸ್ ಫ್ಯೂಚರ್ ಯು ವಿಲ್ ನೆವರ್ ಸಿ ಎನಿ ಮೋರ್ ಆಫ್ ಹಿಮ್. ನಿನ್ನ ಜೀವನದಾಗ ಅವನು ನೋಡ್ಲಕ್ಕೆ ನಿನಗೆ ಸಿಗಂಗಿಲ್ಲ. ದ ಅದರ್ ಗ್ರೋಡ್ ಆನ್ ಹಿಯರಿಂಗ್. ಯಪ್ಪ ಹಂಗೆ ಮಾಡೋದು ಮರ ತಿಳಿ. ಇವ ನಳ್ಳಕತ್ತ ಯಪ್ಪ, ನಾನು ಅವನಿಗೆ ಕೊಲ್ಬೇಕಾಗಿ ಚುಚ್ಚಬೇಕಾಗಿರ್ತೀರಿ ಇವ್ನಿಗೆ ತ್ರಾಸು. ದ ಅಸ್ಟ್ರಾಲಜರ್ ಪ್ರೊಸೀಡೆಡ್. ಅಸ್ಟ್ರಾಲಜರ್ ಹೇಳ್ತಾನೆ, ಗುರುನಾಯಕ್. ಆ ಅಸ್ಟ್ರಾಲಜರು ಆ ಸ್ಟ್ರೇಂಜರ್ ಹೆಸರು ಹೇಳ್ತಾನೆ. ಸ್ಟ್ರೇಂಜರ್ ಹೆಸರು ಏನಿರ್ತದ? ವಾಟ್ ಈಸ್ ದ ಸ್ಟ್ರೇಂಜರ್ ನೇಮ್? ದ ಸ್ಟ್ರೇಂಜರ್ ನೇಮ್ ಈಸ್ ಗುರುನಾಯಕ್ ಮೈ ಡಿಯರ್ ಸ್ಟೂಡೆಂಟ್. ಆ ಗುರುನಾಯಕನೇ ಇಲ್ಲಿ ಬಂದಿರ್ತಾನೆ. ಬೈ ಲಿಸನಿಂಗ್ ದಿಸ್, ನನ್ನ ಹೆಸರು ಹಿಂಗೆ ಹಂಗೆ ಗೊತ್ತು ಮರ. ಯು ನೋ ಮೈ ನೇಮ್? ದ ಅದರ್ಸ್ ಟೇಕನ್ ಅ ಬ್ಯಾಕ್. ಇವ್ ನನ್ನ ಹೆಸರು ಹಂಗೆ ಗೊತ್ತು ಮರ ನೀನು. ಇವ್ ಗಾಬರಿ ಆಗ್ತಾನೆ. ಭಾಳ ಕೆಟ್ಟದನಪ್ಪ ಇವ್ ಜ್ಯೋತಿಷ್ ಹತ್ತಿರ. ಅವ ಗಾಬರಿ ಆಗ್ತಾನೆ. ಆ್ಯಸ್ ಐ ನೋ ಆಲ್ ಅದರ್ ಥಿಂಗ್ಸ್ ಗುರುನಾಯಕ್, ಲಿಸನ್ ಕೇರ್ಫುಲಿ ಟು ವಾಟ್ ಐ ಹ್ಯಾವ್ ಟು ಸೇ. ನಿನ್ನ ಹೆಸರೇ ಅಲ್ಲ, ನೀನು ಇಡೀ ಉತ್ತಾರಿನ ನನಗೆ ಗೊತ್ತು, ಇಡೀ ನಿಂದು ಜೀವನ ನನಗೆ ಗೊತ್ತು. ಏನೇನು ಗೊತ್ತು ನನಗೆ? ಯುವರ್ ವಿಲೇಜ್ ಇಸ್ 2 days ಜರ್ನಿ ಡ್ಯೂ ಟು ನಾರ್ತ್ ಆಫ್ ದಿಸ್ ಟೌನ್. ಈ ಟೌನ್ನಿಂದ 2 ದಿನ ಜರ್ನಿ ಮಾಡ್ಬೇಕು ನೀ. ಎಲ್ಲಿ? ನಿಮ್ಮ ಊರಿಗೆ ಹೋಗ್ಬೇಕಂದ್ರೆ. ಯಾವ ಕಡೆ ಅದ ನಿಮ್ಮ ಊರು? ನಾರ್ತ್, ಉತ್ತರ ದಿಕ್ಕಿಗೆ ಅದ ನಿಮ್ಮ ಹೇಳ್ತಾನೆ. ಟೇಕ್ ದ ನೆಕ್ಸ್ಟ್ ಟ್ರೈನ್ ಆ್ಯಂಡ್ ಬಿ ಗೋನ್. ನೀ ಏನು ಮಾಡು? ಟ್ರೈನ್ ತೊಗೊಂಡು ಏನು ಮಾಡಿಬಿಡು, ಟ್ರೈನಿಗೆ ಹತ್ತಿ ಹೋಗ್ಬಿಡು, ನೀ ಇಲ್ಲಿ ಇರಬೇಡ. ಹಿ ಟುಕ್ ಔಟ್ ಆಫ್ ಎ ಪಿಂಚ್ ಸ್ಯಾಕ್ರೆಡ್ ಆ್ಯಶ್ ಆ್ಯಂಡ್ ಹೆಲ್ಡ್ ಇಟ್ ಟು ಹಿಮ್. ಏನು ಮಾಡ್ತಾನೆ? ಆ ಒಂದು ಸ್ಯಾಕ್ರೆಡ್ ಆ್ಯಶನ್ನು ಅವನು ಬಸ್ ಮೇಲೆ ಇರ್ತದಲ್ಲ, ಈ ಒಂದು ಏನು ಮಾಡು, ಈ ಪ್ರಸಾದವನ್ನು ತಗೋ, ಈ ಪ್ರಸಾದವನ್ನು ಏನು ಮಾಡ್ಕೋ, ಹಣೆಗೆ ಹಚ್ಕೊಂಡು ನೀ ಇಲ್ಲಿ ಹೋಗ್ಬಿಡು ಅಂತ ಹೇಳ್ತಾನೆ. ರಬ್ ಇಟ್ ಇನ್ ಯುವರ್ ಫಾರ್ ಹೆಡ್ ಆ್ಯಂಡ್ ಗೋ ಹೋಮ್, ನೆವರ್ ಟ್ರಾವೆಲ್ ಸೌತ್ವಾರ್ಡ್ ಅಗೇನ್. ಇದನ್ನು ಹಿಂಗೆ ಹಚ್ಕೊಂಡು, ಹಣೆಗೆ ಹಚ್ಕೊಂಡು ನೀನು ನಿಮ್ಮ ಮನೆಗೆ ಹೋಗು. ಇನ್ನೊಮ್ಮೆ ಈ ಸೌತ್ವಾರ್ಡ್ ಕಡೆ ನೀನೇನು ಮಾಡಬೇಡ, ಬರಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಯಾರು? ನಮ್ಮ ಅಸ್ಟ್ರಾಲಜರು. ಅಗೇನ್ ಆ್ಯಂಡ್ ಯು ವಿಲ್ ಲೀವ್ ಟು ಬಿ 100. ನೀ ಎಲ್ಲರೇ ಹೊಳ್ಳಿ ಬರ್ಲಿಕ್ಕಂದ್ರೆ ನೀ ಎಷ್ಟು ವರ್ಷ ಬದುಕ್ತಿ? 100 ವರ್ಷ ಬದುಕ್ತೀಯ ಅಂತ ಯಾರು ಹೇಳ್ತಾರೆ? ನಮ್ಮ ಅಸ್ಟ್ರಾಲಜರ್ ಹೇಳ್ತಾನೆ. ಓಕೆ, ಆಫ್ಟರ್ ದಿಸ್ ವಾಟ್ ಹ್ಯಾಪನ್ಸ್ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್? we will see now in the paragraph of 20. Okay, why should I not leave home again? The other said reflectively. ಯಾಕೆ ನಾ ಇನ್ನೊಮ್ಮೆ ಮನೆ ಬಿಟ್ಟು ಬರಬಾರ್ದು? I was only going away now and then to look for him and choke but his life if I met him. ನಾ ಎಲ್ರಿ ಅವನ್ನ ಹುಡುಕಾಡ್ಬೇಕಾಗ್ಯದ, ಅವನ ಜೀವನ ಹಾಳು ಮಾಡ್ಬೇಕಾಗ್ಯದ, ಅವನು ಕುತ್ತಿಗೆ ಚಿಕ್ಕ ಕೊಂದ ಬಿಡ್ಬೇಕಾಗ್ಯದ. ನಾ ಅದಕ್ಕೋಸ್ಕರ ನಾ ಹುಡುಕಾಡಲೇಬೇಕು ಅಂತ ಹೇಳ್ತಾನೆ. ಯಾರು? ಸ್ಟ್ರೇಂಜರ್, ಗುರುನಾಯಕ್. ಹಿ ಶುಕ್ ಇಸ್ ಹೆಡ್ ಗ್ರೇಟ್ ರಿಗ್ರೆಟ್ಫುಲಿ. ಏನ ಬಿಡಂಗಿಲ್ಲ, ನಾನ್ಕ ಬಿಡಂಗಿಲ್ಲ. ಹಿಂಗೆ ಶಕ್ ಮಾಡ, ಅವನು ಹೊಡೆದ ಬಿಡ್ತೀನಿ. ಹಿ ಹ್ಯಾಸ್ ಎಸ್ಕೇಪ್ಡ್ ಮೈ ಹ್ಯಾಂಡ್ಸ್. ನನ್ನ ಕೈಯಂದ ನನಗೆ ಹೊಡೆದಿಗ್ಯಾನವ, ಕೈಯಂದು ಜಾರಿ ಹೋಗ್ಯಾನ, ನಾನು ಬಿಡಂಗಿಲ್ಲ ಅವನಿಗೆ. ಐ ಹೋಪ್ ಅಟ್ ಲೀಸ್ಟ್ ಹಿ ಡೈಡ್ ಆ್ಯಸ್ ಹಿ ಡಿಸರ್ವ್ಡ್. ಅವ ಅಟ್ಲೀಸ್ಟ್ ನಾವು ಮರ್ಡ್ರೆ ಕೊಲ್ಲಬೇಕು ಅವನು ಒಟ್ಟಿಗೆ. ದ್ಯಾಟ್ ಈಸ್ ಡಿಸರ್ವ್ ಫಾರ್ ಹಿಮ್. ಎಸ್ ಸೇಡ್ ದ ಅಸ್ಟ್ರಾಲಜರ್. ಆಯಿತು, ಕೊಂದ್ಬಿಡು. ಹಿ ವಾಸ್ ಕ್ರಶ್ಡ್ ಅಂಡರ್ ಎ ಲಾರಿ. ಅವ ಆಲ್ರೆಡಿ 4 ತಿಂಗಳ ಹಿಂದೆ ಆಲ್ರೆಡಿ ಲಾರಿ ಆಕ್ಸಿಡೆಂಟ್ನಾಗ, ಲಾರಿ ಬಂದ ಮ್ಯಾಗ ಹಾದು ಹೋಗಿ ಸತ್ತು ಬಿಟ್ಟಿದಾನವ. ದ ಅದರ್ ಲುಕ್ ಗ್ರ್ಯಾಟಿಫೈಡ್ ಟು ಹಿಯರ್ ಇಟ್. ಆಹಾ, ಮಸ್ತ್ ಆಯ್ತು ನಾವು ಮರ. ಅವನು ಕಡಿಕು ಸತ್ತಲ್ಲ, ಇಟ್ ಈಸ್ ದ ವೆರಿ ವೆರಿ ಹ್ಯಾಪಿ ಟು ಮೀ. ಧನ್ಯವಾದಗಳನ್ನು ಆ ಒಂದು ಕೇಳಿ ಭಾಳಷ್ಟು ಫೀಲ್ ಹ್ಯಾಪಿ ಆಗುತ್ತೆ. ಯಾರಿಗೆ? ನಮ್ಮ ಗುರುನಾಯಕಿಗೆ. ಹೂ ಈಸ್ ಗುರುನಾಯಕ್? ಅಸ್ಟ್ರಾಲಜರ್. The place was deserted by the time the astrologer picked up his articles and put them into his bag. ಫ್ಯೂಚರ್ ಅಂಕ ಕರೆಕ್ಟಾಗಿ ಹೇಳ್ದ, ಭವಿಷ್ಯ ಕರೆಕ್ಟ್ ಹೇಳ್ದ. ತನ್ನ ಬ್ಯಾಗನ್ನು ಪಿಕ್ ಮಾಡಲಿಕ್ಕೆ ಎಲ್ಲ ಆರ್ಟಿಕಲ್ ಮೀನ್ಸ್ ಈಸ್ ಮಟೀರಿಯಲ್ಸ್, ಬುಕ್ಕು, ಪೆನ್ನು, ಕೌರಿಶಲ್ಸು, ಎಲ್ಲ ಬಟ್ಟೆ ಎಲ್ಲ ಬ್ಯಾಗಲ್ಲಿ ಹಾಕ್ಲಿಕ್ಕತ್ತ. ದ ಗ್ರೀನ್ ಶಾಫ್ಟ್ ವಾಸ್ ಆಲ್ಸೋ ಗಾನ್.
ಆ ಒಂದು ಗ್ರೀನ್ ಲೈಟು ಕೂಡ ಹೋಗಿಬಿಟ್ಟಿತ್ತು. ದೆನ್ ಲಿವಿಂಗ್ ದ ಪ್ಲೇಸ್ ಇನ್ ಡಾರ್ಕ್ನೆಸ್ ಆ್ಯಂಡ್ ಸೈಲೆನ್ಸ್. ಪೂರ್ತಿ ಕತ್ತಲೆ ಆಗಿತ್ತು, ಯಾರೂ ಇರಲಿಲ್ಲ. 12 ಗಂಟೆ ಆಗ್ಲಿಕ್ಕೆ ಬಂದಿತ್ತು, ಸೈಲೆನ್ಸ್ ಅಲ್ಲಿ ಇತ್ತು. ದ ಸ್ಟ್ರೇಂಜರ್ ಹ್ಯಾಡ್ ಗಾನ್ ಇನ್ ಟು ದ ನೈಟ್. ನಮ್ಮ ಸ್ಟ್ರೇಂಜರ್ ಇನ್ನೊಂದು ಫಸ್ಟ್ ಕ್ಲಾಸ್ ಮತ್ತು ಚುಟ್ಟ ಬಿಡಿ ಹೆಚ್ಚಿ ಅವ ಸೇದ್ಕೋತ ಹೋದ. ಆಫ್ಟರ್ ಗಿವಿಂಗ್ ದ ಆಸ್ಟ್ರಾಲಜರ್ಸ್ ಎ ಹ್ಯಾಂಡ್ಫುಲ್ ಆಫ್ ಕಾಯಿನ್ಸ್. ಭಾಳಷ್ಟು ಫುಲ್ ಖುಷಿಯಾಗಿತ್ತು ಅವನಿಗೆ. ಆಸ್ಟ್ರಾಲಜರ್ಗೆ ಏನು ಮಾಡೋದಪ್ಪ ಅಂದ್ರೆ ತನ್ನ ಪಾಕೆಟ್ನಾಗ ಎಷ್ಟು ಕಾಯಿನ್ ಇದ್ದವಲ್ಲ, ಎಷ್ಟು ದುಡ್ಡು ಇದ್ದವಲ್ಲ ಅಷ್ಟೆಲ್ಲ ಏನು ಮಾಡ್ತಾನೆ, ಈ ಆಸ್ಟ್ರಾಲಜರ್ಗೆ ಕೊಟ್ಟು ಹೋಗ್ತಾನೆ. ಯಾರು? ಗುರುನಾಯಕ್. ಹೂ ಇಸ್ ಗುರುನಾಯಕ್? ಈಸ್ ಅ ಸ್ಟ್ರೇಂಜರ್ ಟು ಆಸ್ಕ್ ಹಿಸ್ ಫ್ಯೂಚರ್ ಅಬೌಟ್ ದ್ಯಾಟ್ ದ ಹೂ ಟ್ರೈಡ್ ಟು ಕಿಲ್ ಹಿಮ್. ಭಾಳಷ್ಟು ಖುಷಿಯಾಗಿ ಹೋಗ್ತಾನೆ. ಇಟ್ ವಾಸ್ ನಿಯರ್ಲಿ ಮಿಡ್ ನೈಟ್ ವೆನ್ ದ ಆಸ್ಟ್ರಾಲಜರ್ ರೀಚ್ಡ್ ಹೋಮ್. ಆಸ್ಟ್ರಾಲಜರ್ ಮನೆಗೆ ಹೋಗ್ಬೇಕಾದ್ರೆ 12 ಆಗಿತ್ತು. His wife was waiting for him at the door and demanded an explanation. ಇವ್ ಹೋಗೋದ್ರ ಬಾಗಲ್ದಾಗ ಹಿಂಗೆ ನಿಂತಾಳಾಕಿ, ಯಾವಾಗ ಬರ್ತಾನೆ ನನ್ನ ಗಂಡ ಅಂತ ಇವನ್ ಸಂಬಂಧ ಕಾಯ್ಕೋದು ಕೂತಿದ್ದಾಳಾಕಿ. ಆ್ಯಂಡ್ ಶಿ ಡಿಮ್ಯಾಂಡೆಡ್ ಎಕ್ಸ್ಪ್ಲನೇಷನ್. ಯಾಕೆ ಲೇಟ್ ಮಾಡಿದೆ ಅಂತ ಆಕಿ ಕೇಳಕತ್ತಳು. ಇವೆಲ್ಲ ಹೇಳಿದ್ರೆ ಹಿಂಗಾಯ್ತು ಹಂಗಾಯ್ತು ತೈಕಿರಂದ ಇವ್ ಹೇಳಕತ್ತ. ಹಿ ಫ್ಲಂಗ್ ದ ಕಾಯಿನ್ಸ್ ಅಟ್ ಹರ್ ಆ್ಯಂಡ್ ಸೇಡ್. ಇವನು ಪಾಕೆಟ್ದಾನ ಕಾಯಿನ್ ತೆಗೆದು ಹಿಡಿ ತಗೋ ನೋಡಿ ಇವತ್ತು ಎಷ್ಟು ಕಳಿಸಿನ, ತಿಂಗಳಾಗ ಕಳಿಸೋದು ಇವತ್ತು ಒಂದೇ ದಿನ ಕಳಿಸಿನ ತೈಕಿರಂದ ಎಲ್ಲ ಕಾಯಿನ್ಸನ್ನು ಆಕೆ ಕೈಯಲ್ಲಿ ಇಡ್ತಾನೆ. ಕೌಂಟ್ ದೆಮ್, ಕೌಂಟ್ ಮಾಡಿ ವೇಸ್ಟ್ ನೋಡೋಣ. 1 man gave all that. ಇವೆಲ್ಲ ಕೊಟ್ಟವ್ರು ಯಾರು? ಒಬ್ಬನೇ. 12.5 ಅನ್ನ ಶಿ ಸೇಡ್ ಕೌಂಟಿಂಗ್. ಎಷ್ಟಿದಾವ? 12 ಕಾಯಿನ್ಸ್ ಇದಾವ. ಇಟ್ಟೆಲ್ಲ ಕೊಟ್ಟಿರೋದು ಯಾರು? ಒಬ್ಬನೇ. ಶಿ ಸೇಡ್ ಶಿ ವಾಸ್ ಓವರ್ ಜಾಯ್ಡ್. ಆಕೆಗೆ ಎಂದೂ ಇರದೇ ಇರತಕ್ಕಂಥ ದುಡ್ಡನ್ನು, ಭಾಳಷ್ಟು ದುಡ್ಡನ್ನು ನೋಡ್ತಾಳೆ. ಭಾಳಷ್ಟು ಖುಷಿ ಆಗುತ್ತೆ ಆಕೆಗೆ. ಐ ಕ್ಯಾನ್ ಬೈ ಸಮ್ ಜಾಗ್ರಿ ಆ್ಯಂಡ್ ಕೊಕೊನಟ್ ಟುಮಾರೋ. ನಾ ಏನು ಮಾಡ್ತೀನಿ ನಾಳೆಗೆ? ಜಾಗ್ರಿ ಅಂದರೆ ಏನು? ಬೆಲ್ಲ. ಮೈ ಡಿಯರ್ ಸ್ಟೂಡೆಂಟ್, ಬೆಲ್ಲ ಖರೀದಿ ಮಾಡ್ತೀನಿ ಮತ್ತು ಕೊಬ್ಬರಿಯನ್ನು ಖರೀದಿ ಮಾಡ್ತೀನಿ. ಯಾಕೆ? ನಮ್ಮ ಮಗ ದ ಚೈಲ್ಡ್ ಹ್ಯಾಸ್ ಬಿನ್ ಆಸ್ಕಿಂಗ್ ಫಾರ್ ಸ್ವೀಟ್ಸ್ ಫಾರ್ ಸೋ ಮೆನಿ ಡೇಸ್. ನಮ್ಮ ಮಗು ಸ್ವೀಟ್ ಕೇಳಾಕತ್ತದ. ಈ ಕೊಬ್ಬರಿ ಮತ್ತು ಬೆಲ್ಲ ಏನು ಮಾಡ್ತಾರೆ? ಈ ಒಂದು ಕರ್ದಂಟು ಮಾಡ್ತಾರೆ, ಉಂಡೆ ಮಾಡ್ತಾರೆ. ಅದಕ್ಕೆ ಕೇಳತ್ತದ, ಅದಕ್ಕೆ ಸ್ವೀಟ್ಸ್ನ ಮಾಡೇ ಮಾಡ್ತೀನಿ. ಭಾಳ ದಿನ ಆಗಿ ಕೇಳಾಕತ್ತದ. ಐ ವಿಲ್ ಪ್ರಿಪೇರ್ ಸಮ್ ನೈಸ್ ಸ್ಟಫ್ ಫಾರ್ ಹರ್. ನನ್ನ ಮಗಳಿಗೆ ಮಸ್ತ್ ಅಡುಗೆ, ಸ್ಟಫ್ ಮೀನ್ಸ್ ಸ್ವೀಟನ್ನು ಮಾಡ್ತೀನಿ. ದ ಸ್ವೈನ್ ಹ್ಯಾಸ್ ಚೀಟೆಡ್ ಮೀ, ಹಿ ಪ್ರಾಮಿಸ್ಡ್ ಮೀ ₹. ಮಗ ಹಂದಿ, ನನ್ನ ಮಗ. ಸ್ವೈನ್ ಅಂದರೆ ಏನು? ಹಂದಿ ನನ್ನ ಮಗ ನನಗೆ ಮೋಸ ಮಾಡ್ದ. ಎಷ್ಟು ಹೇಳಿದ್ದ? ₹1 ಕೊಡ್ತಂತ ಹೇಳಿದ್ದ. ಮಗ ಮಾಡೋಣ 80 ಪೈಸೆ ಕೊಟ್ಟಾನ. ಸೇಡ್ ದ ಆಸ್ಟ್ರಾಲಜರ್. ಶಿ ಲುಕ್ಡ್ ಅಪ್ ಆಟ್ ಹಿಮ್. ಹೆಂಡ್ತಿ ಗಂಡನನ್ನೇ ನೋಡ್ತಾ ಇರ್ತಾಳೆ. ಯು ಲುಕ್ ವರಿಡ್, ವಾಟ್ ಈಸ್ ರಾಂಗ್? ಯಾಕೋ ನೀ ಬಹುಶಃ ಚಿಂತೆ ಮಾಡ್ಲತ್ತಿಲ್ಲ. ಏನು ಚಿಂತೆ ಮಾಡ್ಲತ್ತಿ? ಏನಾಗ್ಯದ ಹೇಳು ಅಂತ ಹೆಂಡ್ತಿ ಕೇಳ್ತಾಳೆ. ದೆನ್ ದ ಹಸ್ಬೆಂಡ್, ಹೂ ಈಸ್ ಹಸ್ಬೆಂಡ್ ಇಯರ್? ಆಸ್ಟ್ರಾಲಜರ್ ಏನಿಲ್ಲ, ನಥಿಂಗ್ ಅಂತ ಹೇಳ್ತಾನೆ. ಆಫ್ಟರ್ ಡಿನ್ನರ್ ಸಿಟ್ಟಿಂಗ್ ಆನ್ ಪ್ಯಾಲ್ ಹಿ ಟೋಲ್ಡ್ ಹರ್. ಊಟ ಅನ್ಕ ಮಸ್ತ್ ಊಟ ಮಾಡ್ತಾರೆ. ಪ್ಯಾಲ್ ಮೀನ್ಸ್ ಈ ನಾವು ಏನಂತ ಕರಿತೀವಿ, ಬೆಡ್ ಅಂತ ಕರಿತೀವಲ್ಲ, ಕಾಟ್ ಅಂತ ಕರಿತೀವಲ್ಲ, ಹಾಗೆಲ್ಲ ಪ್ಯಾಲ್ ಅಂಥೇಳಿ ರಾಜರು ಈ ಒಂದು ಹಳೆ ಕಾಲದಲ್ಲಿ ಈ ಕಾಟ ಅಂತ ಕರಿತಾ ಇದ್ರು. ಅದರ ಮೇಲೆ ಕುತ್ಕೊಂಡು ಹೇಳ್ತಾನೆ. ಏನಂತ ಹೇಳ್ತಾನೆಪ್ಪ ಅಂದ್ರೆ, ಡು ಯು ನೋ ಅ ಗ್ರೇಟ್ ಲೋಡ್ ಈಸ್ ಗಾನ್ ಫ್ರಮ್ ಮೀ ಟುಡೇ. ನನ್ನ ಮ್ಯಾಗ ಒಂದು ದೊಡ್ಡ ಲೋಡ್ ಇತ್ತು, ಚಿಂತಿತ್ತು, ಹೋಯ್ತು ಇವತ್ತು. ಐ ಥಾಟ್ ಐ ಹ್ಯಾಡ್ ದ ಬ್ಲಡ್ ಆಫ್ ಎ ಮ್ಯಾನ್ ಆನ್ ಮೈ ಹ್ಯಾಂಡ್ಸ್ ಆಲ್ ದಿಸ್ ಇಯರ್ಸ್. ನನ್ನ ಕೈಯಾಗ 8 ದಿವಸ ರಕ್ತ ಹತ್ತಿದಾಗ ಕಾಣ್ತಾ ಇತ್ತು. ಯಾಕಪ್ಪ ಅಂದ್ರೆ ಇಟ್ ಈಸ್ ಕಾಲ್ಡ್ ಅ ಗಿಲ್ಟ್. ನಾನೊಬ್ಬನ ಜೀವವನ್ನು ತೆಗೆದುಕೊಂಡಿದ್ದೀನಲ್ಲ ಅನ್ನೋ ಫೀಲು, ಗಿಲ್ಟ್ ನನಗೆ ಕಾಡ್ತಾ ಇತ್ತು. ಇವತ್ತು ಅದೇನಾಯಿತು, ಹೋಗಿಬಿಡ್ತು. ಇಷ್ಟು ವರ್ಷ ಒಬ್ಬನನ್ನು ಕೊಂದೆ ಅಂತೇಳಿ ನಾನು ಫೀಲ್ ಮಾಡ್ಕೊಂಡು ತಿರುಗ್ತಾ ಇದ್ದೆ. ಇಟ್ ಈಸ್ ಎಂಡೆಡ್ ಟುಡೇ ಅಂತ ಹೇಳ್ತಾನೆ. ದಟ್ ವಾಸ್ ದ ರೀಸನ್ ವೈ ಐ ರ್ಯಾನ್ ಅವೇ ಫ್ರಾಮ್ ಹೋಮ್. ಅದಕ್ಕೆ ಅವನಿಗೆ ಮರ್ಡರ್ ಮಾಡಿದ್ದೆ ಅಂಥೇಳಿ ನಾನು ಏನು ಮಾಡಿದ್ದೆ, ಮನೆ ಬಿಟ್ಟು ಓಡಿ ಬಂದಿದ್ದೆ. ಆ್ಯಂಡ್ ಐ ಸೆಟಲ್ಡ್ ಹಿಯರ್. ಅದಕ್ಕೆ ನಾ ಇಲ್ಲೇ ಆಸ್ಟ್ರಾಲಜಿಯನ್ನು ಭವಿಷ್ಯ ಹೇಳೋದನ್ನು ಸ್ಟಾರ್ಟ್ ಮಾಡಿದೆ. ಮತ್ತು ನೀ ನನಗೆ ಸಿಕ್ಕಿ, ನಿನ್ನ ಮ್ಯಾಗ ನನಗೆ ಲವ್ ಆಯಿತು. ಹಾಗಾಗಿ ನಿನ್ನ ಮದುವೆ ಆಗಿ ನಾ ಇಲ್ಲೇ ಇದ್ದೀನಿ. ಹೀ ಈಸ್ ಅಲೈವ್. ನಾನು ಕೊಂದಿರ್ತಕ್ಕಂಥ, ಮರ್ಡರ್ ಮಾಡಿರ್ತಕ್ಕಂಥ ಹುಡುಗ ಏನಿಲ್ಲಪ್ಪ ಅಂದ್ರೆ ಸತ್ತಿಲ್ಲ. ಸ್ಟಿಲ್ ಹೀ ಈಸ್ ಅಲೈವ್. ಲೈಕ್ ದ್ಯಾಟ್
he said about the Guru Nanak, she gasped, you tried to kill. Appa ಅದಕ್ಕೆ ಗಾಸ್ಡ್ ಮೀನ್ಸ್ ಮಾಡ್ತಾರಲ್ಲ, ಉಸಿರು ಬಿಡ್ತಾರಲ್ಲ, ನೀ ಮರ್ಡರ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ಯಾ, ನೀ ಕಿಲ್ಲರ ಅಂತ ಕೇಳ್ತಾಳೆ ಆಕಿ ಗಾಬರಿಯಾಗಿ. ಎಸ್, ಇನ್ ಅವರ್ ವಿಲೇಜ್, ಕರೆನೇ ನಮ್ಮ ಹಳ್ಳಿಯೊಳಗೆ ನಾನು ಒಬ್ಬನ ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ವೆನ್ ಐ ವಾಸ್ ಎ ಸಿಲ್ಲಿ ಯಂಗ್ಸ್ಟರ್, ನಾ ಸಣ್ಣವಿದ್ದಾಗ ಹೈಸ್ಕೂಲ್ದಾಗಿದ್ದಾಗ, ನೀವು ಅದಿರಲ್ಲ ನಿಮ್ಮಂಗೆ ಅವಾಗ ಭಾಳ ಡೇಂಜರ್ ಇದ್ದೆ ನಾ. ವಿ ಡ್ರ್ಯಾಂಕ್, ಗ್ಯಾಂಬಲ್ಡ್ ಆ್ಯಂಡ್ ಕ್ವಾರಲ್ಡ್ ಬ್ಯಾಡ್ಲಿ ಒನ್ ಡೇ. ಒಂದು ದಿವಸ ಸಿಕ್ಕಂಗೆ ಕುಡಿದ್ಬಿಟ್ಟಿದ್ವಿ, ಮಜಾ ಮಾಡಿದ್ವಿ, ಇಸ್ಪಿಟ್ ಆಡಿದ್ವಿ, ಎಲ್ಲ ಆಟ ಆಡಿದ್ವಿ, ಜಗಳ ಆಡಿದ್ವಿ. ಆ ಜಗಳದಾಗ ಹಾಕಿಬಿಟ್ಟಿದ್ದೆ ಅವನಿಗೆ, ಹಾಕಿ ಮತ್ತೆ ಯಾರಿಗೂ ಗೊತ್ತಾಯ್ತು ಬಾಯಿಗೆ ಎತ್ತಿ ಉದ್ಬಿಟ್ಟಿದ್ದೆ. ಐ ಥಿಂಕ್ ಆಫ್ ಇಟ್ ನೌ. ಈಗೆಲ್ಲ ಚಿಂತೆ ಮಾಡೋದು ಬೇಡ, ನಿದ್ದೆ ಬಂದವ, ಟೈಮ್ ಟು ಸ್ಲೀಪ್, ಹಿ ಸೆಡ್ ಯಾನಿಂಗ್ ಆ್ಯಂಡ್ ಸ್ಟ್ರೆಚ್ಡ್ ಹಿಮ್ಸೆಲ್ಫ್ ಆನ್ ದ ಪಿಯರ್. ಈಗೆಲ್ಲ ಬೇಡ, ನಾನು ನಿದ್ದೆ ಬಂದವ ಅಂತೇಳಿ ಅಂತೇಳಿ ಹಾಕ್ಸ್ಲತ್ತ ಫಸ್ಟ್ ಕ್ಲಾಸ್ ಪಿಯೋಲ್ ಮ್ಯಾಗ ಮಕ್ಕೊಂಬಿಟ್ಟ. This is the story of my dear students. Which story it is? An Astrologer's Day. I hope you understood very well by the efforts of my video class in the YouTube. There is some glossary words, obscure means difficult to understand. ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಡಿಫಿಕಲ್ಟ್ ಆಗ್ತಕ್ಕಂಥದ್ದು. ಮಿಸ್ಟಿಕ್ ಮೀನ್ಸ್ ಆಧ್ಯಾತ್ಮಿಕ, ಪ್ರೊಫೆಟಿಕ್ ಮೀನ್ಸ್ ಪ್ರೆಡಿಕ್ಟಿವ್ ಭವಿಷ್ಯ ಸೂಚಕ, ಪ್ಯಾರಾಪೆರಲಿಯ ಮೀನ್ಸ್ ಬಿಲಾಂಗಿಂಗ್ ಸಂಬಂಧಪಟ್ಟ ವಸ್ತುಗಳು, ಮಟರ್ ಇನ್ಕೊಹರೆಂಟ್, ಇನ್ಕಂಪ್ರೆಷನಲ್ ಸ್ಪೀಚ್ ಅಸ್ಪಷ್ಟವಾದ ಮಾತುಗಳು, ಗ್ರ್ಯಾಟಿಫೈಡ್ ಮೀನ್ಸ್ ಥ್ಯಾಂಕ್ಫುಲ್ ಕೃತಜ್ಞರಾಗಿರೋದು. ಐ ಹೋಪ್ ಯು ಗಾಟ್ ದ್ಯಾಟ್ ಕ್ಲಾರಿಟಿ ರಿಲೇಟೆಡ್ ಟು ದ ಸ್ಟೋರಿ ಆಫ್ ಆ್ಯನ್ ಆಸ್ಟ್ರಾಲಜರ್ಸ್. ಹಾಗೆ ನಾನು ಪ್ರೀವಿಯಸ್ ವಿಡಿಯೋ ಕ್ಲಾಸಲ್ಲಿ ಎಲ್ಲ ಒಂದು ಈ 9th ಸ್ಟ್ಯಾಂಡರ್ಡ್ಗೆ, 10th ಸ್ಟ್ಯಾಂಡರ್ಡ್ಗೆ, 8th ಸ್ಟ್ಯಾಂಡರ್ಡ್ಗೆ ಆ್ಯಂಡ್ ಎನಿ ಕಾಂಪಿಟೇಟಿವ್ ಗ್ರಾಮರನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಫ್ ಯು ವಾಚ್ ಆ್ಯಂಡ್ ಚೆಕ್ ದ ಮೈ ಪ್ಲೇಲಿಸ್ಟ್, ದೆನ್ ಯು ವಿಲ್ ಗೆಟ್ ದಟ್ ನಾಲೆಜ್, ಬಿಕಾಸ್ ನಾಲೆಜ್ ಇಸ್ ರೂಲ್ಡ್ ಬೈ ದ ವರ್ಡ್. ಜಗತ್ತನ್ನು ಆಳೋದು ಜ್ಞಾನ, ಅದಕ್ಕೆ ಆ ಜ್ಞಾನವನ್ನು ನೀವು ತಗೊಳ್ರಿ. ದೆನ್ ಫೈನಲಿ ಐ ವಿಲ್ ಸೇಸ್ ದ್ಯಾಟ್ ಸಬ್ಸ್ಕ್ರೈಬ್ our channel, because your subscription is our motivation ಅಂತ ಹೇಳ್ತಾ, ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಅಷ್ಟು ನನಗೆ ಈ ಒಂದು ಕ್ಲಾಸನ್ನು ಮಾಡಲಿಕ್ಕೆ ಮೋಟಿವೇಟ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾ, ಇಫ್ ಯು ಹ್ಯಾವ್ ದ್ಯಾಟ್ ಎನಿ ಡೌಟ್ಸ್ ರಿಲೇಟೆಡ್ ಟು ದಿಸ್ ಸ್ಟೋರಿ ಆರ್ ದಿಸ್ ಲೆಸನ್ ಆರ್ ಎನಿ ರಿಲೇಟೆಡ್ ಟು ಇಂಗ್ಲೀಷ್, ಜಸ್ಟ್ ಲೀವ್ ಎ ಕಮೆಂಟ್ ಸೆಕ್ಷನ್ ಇನ್ ದ ಕಮೆಂಟ್ಸ್. And there is my contact number is also there, WhatsApp group is also there, you can join, and also you will get that clarification for your purpose of in English grammar, in English literature, in any related to that queries of English anta ಹೇಳ್ತಾ I will end of this class. Thanks for watching. See you in that next video class, next learning, next video. Okay, bye.